ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಜನವರಿ 2025 ಸೋಮವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಪೌಷ ಮಾಸೆ, ಶುಕ್ಲ ಪಕ್ಷದ ಸಪ್ತಮಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಪರಿಗಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ ಹಾಗೂ ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ, ಬಾಧೆ ಕೊಡತಕ್ಕಂಥ ಮುಹೂರ್ತದ ಸಮಯ ತಿಳಿಸ್ಕೊಡ್ತಾನೆ. ಜಾಗ್ರತೆ. ಬೆಳಿಗ್ಗೆ 9 ಗಂಟೆಯಿಂದ 9 ಗಂಟೆ 45 ನಿಮಿಷದವರೆಗೂ, ಹಾಗೆಯೇ ಮಧ್ಯಾಹ್ನ 12 ಗಂಟೆ 48 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 33 ನಿಮಿಷದವರೆಗೂ, ಹಾಗೆಯೇ ಮಧ್ಯಾಹ್ನ 3 ಗಂಟೆ 4 ನಿಮಿಷದಿಂದ 3 ಗಂಟೆ 50 ನಿಮಿಷದವರೆಗಿನ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ಮಕ್ಕಳೇ. ನಮ್ಮ ಮನಸ್ಸು, ನಮ್ಮ ವಿಚಾರಧಾರಿಗಳು ಬೇರೆ ಎಲ್ಲೋ ಕರ್ಕೊಂಡೋಗಿ ನಿಲ್ಲಿಸ್ಬಿಡುತ್ತೆ. ನೋಡಿ, ನಾನು ಆಗಾಗ ಹೇಳ್ತಿರ್ತೇನೆ, ಜ್ಯೋತಿಷ್ಯ ಸಾಮಾನ್ಯರಿಗಲ್ಲ. ಬರೀ ಪೂಜೆಯಿಂದ ಬದಲಾಗುವಾಗಿದ್ರೆ, ವೃತ ಹೋಮ ಹವನದಿಂದ ಬದಲಾಗುವಾಗಿದ್ರೆ ಎಲ್ರಿಗೂ ಕಷ್ಟನೇ ಇರೋಲ್ಲ. ನಾವು ಕರ್ಮಕ್ಕೆ ತಕ್ಕಂತೆ ಕೆಲವೊಂದು ತಗೊಂಡು ಬಂದ್ಬಿಟ್ಟಿರ್ತೇವೆ. ಅದಕ್ಕೊಂದು ಸಣ್ಣದಾಗಿ ಒಂದು ಕೊಡೆ ಹಿಡ್ಕೋಬೋದು. ಮಳೆಯನ್ನೇ ನಿಲ್ಲಿಸಿ ಅಂತ ಕೆಲವರು ಕೇಳಿಬಿಡ್ತಾರೆ. ಮೊನ್ನೆ ಕೂಡ ಒಬ್ರು ಬಂದಿದ್ರು, ಗಂಡ ಹೆಂಡತಿ ಜಾತಕ. ನಾನು ಬೇರೆ ಏನೂ ಹೇಳಿಲ್ಲ, ಎಲ್ಲ ಸಿಗುತ್ತೆ, ಎಲ್ಲ ಇದೆ. ನೀನು ಈ ಮನೆಯ ಹೆಂಡತಿ, ನಿಮ್ಮ ಹೆಂಡತಿ ಗಂಡ ಅಷ್ಟೆ. ನೀನೇ ಹೆಂಡತಿಯಾಗಿ ಪೋಷಿಸ್ಬೇಕು. ಇರುತ್ತಿ, ಬಿಡುವುದಿಲ್ಲ, ಇರುವುದಿಲ್ಲ, ಇದ್ದ ಹಾಗೆ ಇರುತ್ತೆ. ಹೇಳ್ಕೊಳಕ್ ಇರ್ತಿ ಅಂತ ಬದಲಾಯಿಸು ಗುರುಗಳೇ. ಇಲ್ಲ ಇಲ್ಲ, ಆಗೋಲ್ಲ. ಮೊದಲೇ ನಿರ್ಧಾರ ಆಗ್ಬಿಟ್ಟಿದೆ. ನಿನ್ನಷ್ಟು ತಾಳ್ಮೆ ಇಲ್ಲ. ತಮಾಷೆ ಏನ್ ಗೊತ್ತಾ, ಆತನ ಜಾತಕದಲ್ಲಿ 2ನೇ ಮನೇಲಿ ಶನಿ ಉಚ್ಚಂಗತ, ಆಕೆಯ ಜಾತಕದಲ್ಲಿ 2ನೇ ಮನೇಲಿ ಕುಜ. ಆಕೆ ದಗದಗ ಬೆಂಕಿ ಆದ್ರೆ ಇದು ತಣ್ಣಗಿರೋ ಒಂದು ಐಸ್. ನೋಡಿ, ಇದನ್ನೇ ಹೇಳೋದು ಜಾತಕ ಪರಾಮರ್ಶೆ. ಇಲ್ಲಾಂದ್ರೆ ಇದು ಯಾವತ್ತೂ ಒಡೆದೋಗ್ತಿತ್ತು. ಆತನ ತಾಳ್ಮೆ ಅಗಾಧ. ತಣ್ಣಗಿದ್ದಾನೆ, ಶನಿ ಉಚ್ಚಂಗತ. ಕನ್ಯಾ ರಾಶಿ ಪಕ್ಕದಲ್ಲಿ ತುಲಾ ರಾಶಿಯಲ್ಲಿ ಉಚ್ಚಂಗತ, ಆಕೆಗೆ ಮೀನ ರಾಶಿ ಪಕ್ಕದಲ್ಲಿ ಮೇಷದಲ್ಲಿ ಕುಜ. ನೋಡಿ, ಬಲಾಢ್ಯವಾಗ ಆ ಬೆಂಕಿಯನ್ನ ತಡೆಯಲು ತಣ್ಣಗಿರೋ ಜಾತಕ. ಮನೇಲಿ ಅಡಿಗೆ ಮಾಡೋದ್ರಿಂದ, ಮಗುನ್ ಕರ್ಕೊಂಡು ಹೋಗೋದ್ರಿಂದ, ಮಗುನ್ ಮಾತಾಡ್ಸೋದ್ರಿಂದ, ಮಗುನ್ ಸ್ನಾನ ಮಾಡಿಸೋದ್ರಿಂದ ತಾಯಿ ಆಗ್ಬಿಟ್ಟಿದ್ದಾರೆ. ನಾನು ಹೇಳಿದೆ, ನಿಂದು ಮಾತೃ ಹೃದಯ, ಬೇರೆ ಮಾತಿಲ್ಲ. ಸ್ತ್ರೀ ಹೃದಯ, ಆಕೆದು ಅಧಿಕಾರ ಹೃದಯ. ಯಾಕೆ ಯೋಚನೆ ಮಾಡ್ತೀವಿ? ಒಪ್ಕೋಬಿಡು. ಬದಲಾಯಿಸೋದು ಅದಾಗಲ್ಲ. ನಿನ್ನ ಶಕ್ತಿ ಬೇರೆ ಇದೆ, ಅದ್ರ ಕಡೆ ಗಮನ ಕೊಡು. ಬದಲಾಯಿಸ್ಬೇಡಿ ಗುರುಗಳೇ. ಇಲ್ಲ, ಅದು ಸುಳ್ಳು. ಯಾರಾದ್ರೂ ಬದಲಾಯಿಸ್ತೀನಿ ಅಂತ ಹೇಳ್ತಾರೆ ಅಂದ್ರೆ ನಾನು ನಂಬಲ್ಲ. ಯಾಕಂದ್ರೆ ನನ್ನ 30-35 ವರ್ಷಗಳ ಈ ಪಯಣದಲ್ಲಿ ನಾನು ನೋಡಿದ್ದೇನೆ. ಸುಳ್ಳು ಹೇಳಿದಾಗೆ ಮಕ್ಕಳೇ ಅದು. ಅದಕ್ಕೆ ಹೇಳ್ತಿರ್ತೇನೆ, ತುಂಬಾ ಕಟುಕನಾಗಿ ಹೇಳ್ತಿರ್ತಾರೆ. ನಿಮ್ಗೆ ನೋವಾಗುತ್ತೆ. ಎಷ್ಟೋ ಬಾರಿ ಎಷ್ಟೋ ಜನ ಕೇಳಿರ್ತಾರೆ, ಬರಬೇಡಿ, ನೀವು ನೋಡಿ ಸುಮ್ಮನೆ ವೇಸ್ಟ್ ಮಾಡ್ಕೊಂಡು ಬರ್ತೀರಿ ದುಡ್ಡನ್ನ. ಯಾಕೆ? ನಿಮ್ ಶಕ್ತಿ ಏನು ಅಂತ ತಿಳ್ಕೊಳಕ್ ಬನ್ನಿ. ಅಲ್ಲಿ ಇನ್ನೂ ಒಬ್ಬರಿಗೆ ಪುಣ್ಯಾತ್ಮ ಬಂದಿದ್ದಾನೆ, 48 ವರ್ಷ, ಓಡೋ ರಭಸ. 16-18ನೇ ವಯಸ್ಸಿಗೆ ಓಡೋ ರಭಸ. ಓಡು 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 ಓಡು. ಬದುಕು ಒಂದು 20 ಇಲ್ಲ ಒಂದು 80 ರೂಪಾಯಿಂದ ಆರಂಭ ಮಾಡಿದವ ಇವತ್ತು ಒಂದು ಬದುಕು ಒಂದು ಚೆನ್ನಾಗಿ ಕಟ್ಕೊಂಡಿದ್ದಾನೆ. ಮನೆ, ಮಗು, ಕುಟುಂಬ ಎಲ್ಲ. ಬಟ್ ಗೊತ್ತಿಲ್ಲದೇ ಎಲ್ಲೋ ಒಂದು ಪ್ರೀತಿಯ ಸೆಳೆತ, ಅಲ್ಲೊಂದು ಗೆಳೆತನ ಆಗ್ಬಿಟ್ಟಿದೆ. ಆ ಗೆಳೆತನ ಇವತ್ತು ಯಾಕೋ ನೋವಾಗ್ಬಿಟ್ಟಿದೆ. ಅಲ್ಲಿ ಬರ್ದಿದ್ದೇನೆ, ಲಕ್ಷ್ಮೀ ದೋಷ ಕುಟುಂಬದಲ್ಲಿ, ಕುಟುಂಬ ದೋಷ, ಕಣ್ಣೀರ ದೋಷ, ದೇವರೇ ಕಾಪಾಡಬೇಕು. ಹುಚ್ಚ ಆಗ್ಬಿಡ್ತೀವಿ ಅಂದ್ರೆ ಅವನು ಹುಚ್ಚ ಆಗ್ಬಿಟ್ಟಿದ್ದಾನೆ, ತಲೆ ಕೆಡ್ಸ್ಕೊಬಿಟ್ಟಿದ್ದಾನೆ ಪುಟ್ಟ ಮಗು. ಯಾವಾಗ ಪ್ರೀತಿ ಸಿಗಬೇಕಿತ್ತು ಸಿಗ್ಲಿಲ್ಲ. ನೋಡಿ, ಗ್ರಹಗಳು ತಮ್ಮ ಕೆಲಸ ಮಾಡ್ಬಿಡ್ತಾರೆ, ಕಾದಿದ್ದು ಗಡಿತವೆ. ನಮ್ಮಲ್ಲೊಂದು ಆಕರ್ಷಣೆ, ವಿಕರ್ಷಣೆ. ಆಗ ನಮ್ಮ ಸಾಧಕ ಬಾಧಕ ಬಲಾಬಲಗಳನ್ನ ಚರ್ಚೆ ಮಾಡ್ಬೇಕಾಗುತ್ತೆ. ಇದು ಏನಿದು? ಇಲ್ಲ, ಅಲ್ಲಿ ನಿಂತ್ಕೊಬಿಡ್ಬೇಕಾಗುತ್ತೆ. ಹೇಗಾದ್ರೂ ಮಾಡಿ, ಆಕೆ ನನ್ನ ಜೊತೆ ಮಾತಾಡ್ತಿಲ್ಲ ನನ್ನ ಗೆಳತಿ. ಮನೆಗೆ ಬೆಂಕಿ ಹಚ್ಕೊಬಿಡ್ತೀಯ ಮಗು, ನಿನ್ ಜಾತಕದಲ್ಲಿದೆ.
ನಿನ್ನ ಧರ್ಮಪತ್ನಿ ಕಣ್ಣೀರು ಹಾಕ್ಬಿಡ್ತಾಳೆ ಅಂದ್ರೆ ಅದು ಆಗ್ಬಿಟ್ಟಿದೆ ಮನೆಯಲ್ಲಿ, ಕುಟುಂಬದಲ್ಲಿ. ಅಲ್ಲೆಲ್ಲೋ ಅನುಮಾನದ ಪೆಡಂಭೂತ, ಇನ್ನೊಂದು ಹೇಳಿ ಈ ವಯಸ್ಸಿಗಲ್ಲ ಅದು. ಬೇಕಿತ್ತು ಒಂದು ಗೆಳೆತನ, ಒಂದು ವಿಶ್ವಾಸ, ಅದು ಹಾಗೆ ಎದ್ದು ಬಿಡ್ಲಿ. ಇನ್ನೊಂದು ಕುಟುಂಬ ಇದೆ, ಬದುಕಿದೆ, ಅದಾಗದ ಮಾತು. ಬಿಡು, ಬದುಕು ಕಟ್ಟೋದು ನೋಡು. ಇಲ್ಲ, ಹೇಗಾದ್ರೂ ವಶೀಕರಣ ಮಾಡ್ಕೊಟ್ಬಿಡಿ, ನನ್ನ ಕಡೆಯೇ ನೋಡೋ ಥರ, ನನ್ನ ನೆನಪೇ ಇರೋ ಥರ. ಆಗಲ್ಲ ಮಕ್ಕಳೇ, ಸುಳ್ಳು ಮಾಡ್ಕೊಡ್ಬೋದು. ಅದು ಇನ್ನೊಂದು ಬಿರುಗಾಳಿ ಬರೆದು ಬಿಟ್ಟಿದ್ದಾನೆ. ಕಣ್ಣೀರ್ ಹಾಕ್ಬಿಡ್ತೀವಿ ಅಂದ್ರೆ ಕಣ್ಣೀರ್ ಹಾಕ್ತಿದ್ದಾನೆ. ನನ್ನ ಮಾತು ಕೇಳಿ ಕಲ್ಲಾಗು, ವ್ಯವಹಾರಸ್ಥ ನೀನು. ಇಷ್ಟು ದೊಡ್ಡ ಕುಟುಂಬ ನೋಡಿ, ಒಬ್ಬೊಬ್ಬರಿಗೂ ಒಂದೊಂದನ್ನ ಗ್ರಹಗಳು ತಮ್ಮ ಪರಿಭಾವೆಯಲ್ಲಿ ಹಾಕೊಂಡು ನಿಂತ್ಕೊಳ್ಳುತ್ತೆ. ನಿಮ್ಮನ್ನ ಆಕರ್ಷಿಸ್ತವೆ, ನಿಮ್ಮಲ್ಲಿ ಒಂದು ಸಂಕರ್ಷಣ ಮಾಡಿಸ್ತಕ್ಕಂಥದ್ದಾಗುತ್ತೆ, ನಿಮ್ಮನ್ನ ಆ ಒಂದು ರೋಚಕತೆಯ ಘಟ್ಟಕ್ಕೆ ತಗೊಬಂದು ನಿಲ್ಲಿಸ್ಬಿಡುತ್ತೆ. ಎಲ್ಲೋ ಕಳೆದೋದ ಹಾಗೆ, ಸಿಗದೆ ಇರುವುದು ಬಿಟ್ಟು ಇಲ್ಲದಿರುವುದು ಹುಡುಕುವುದು. ನನ್ನ ಗುರುಗಳು ಸೋದರಿ, ನನ್ನ ಗುರುಗಳು ಎಲ್ಲ ಕೊಟ್ಟಿದ್ದಾರೆ. ಆಕೆಗೆ ತನ್ನ ಅತ್ತೆ ಮನೆಯಿಂದ ಬರಬೇಕಾದಂತ ಒಂದು ಜಾಗದ ವಿಚಾರದಲ್ಲಿ ಒಂದು ಕಣ್ಣೀರು. ಗುರುಗಳು ಯಾವಾಗ್ಲೂ ಹೀಗೆ ಮಾತಾಡೋದು, ನೋಡೋ ಸ್ವಲ್ಪ ಹೇಳೋ, ನಿಮ್ ಕೈಯಲ್ಲಾಗ್ಲಿಲ್ಲ, ಸುಮ್ನಿರಿ ಗುರುಗಳೇ. ಹಾಗೆ ನೀವಿರೋ ಬಲ ಗೊತ್ತಿಲ್ಲ, ನಿಮ್ಮ ಧರ್ಮಪತ್ನಿ ಬಲ ಗೊತ್ತಿಲ್ಲ, ನಿಮ್ಮ 2 ಮಕ್ಕಳಿದ್ದಾರೆ, ಅವ್ರು ನಿಂತ್ಕೊಂಡಿರೋದು ಆಕೆ ಗಮನಿಸ್ತಿಲ್ಲ, ತನ್ನ 2 ಮಕ್ಕಳನ್ನ ನೋಡ್ಕೊತಿರೋದು ಗಮನಿಸ್ತಿಲ್ಲ. ತನ್ನ ಅತ್ತ ಮನೆಯಿಂದ ಬರ್ಬೇಕಾಗಿರೋದು ಹಬ್ಬ ಅಂದ್ರೆ ಒಂದು 15 ಲಕ್ಷ. ಪುಣ್ಯಾತ್ಮ ಹೆಚ್ಚು ಕಡಿಮೆ ಅದರ 10 ಪಟ್ಟಿಂದು ವ್ಯವಸ್ಥೆ ಮಾಡಿದ್ದಾರೆ. ಕೊರಗಿ ಕೃಷಿವಾಗಿ ಒಂದು 35 kg ಮೈಯೆಲ್ಲ ಕಾಯಿಲೆ ತುಂಬಿಸ್ಕೊಂಡು, ನನ್ನ ಗಂಡ ಮೋಸ ಮಾಡಿಬಿಟ್ಟ, ನನ್ನ ಅತ್ತೆ ಮೋಸ ಮಾಡಿಬಿಟ್ಟ, ಮನೋಭ್ರಾಂತಿಯಲ್ಲಿ ತೇಲ್ತಾ ಇನ್ನು ದೇಹ ಕೃಶ, ಮನಸ್ಸು ಕೃಶ, ಬುದ್ಧಿ ಕೃಶ, ಆಲೋಚನೆ ಕೃಶ, ಏನೇನೋ ಮಾಡಿ ಇಟ್ಕೊಬಿಟ್ಟಿದೆ. ಯಾಕೋ ಒಬ್ಬ ದೇವ್ರು ಕೊಟ್ಟಿದ್ದಾರಲ್ವ, ಅದ್ರ ಕಡೆ ಗಮನ ಕೊಡು. ಬಂಗಾರ ಅಂತ ಮಕ್ಕಳು ಕೊಟ್ಟಿದ್ದಾರೆ. ಮೂರ್ಖ ಗಂಡ ಬಿಟ್ಬಿಡು, ಮೂರ್ಖ ಅತ್ತೆ ಬಿಟ್ಬಿಡು, ಮೂರ್ಖ ಮಾವ ಬಿಟ್ಟುಬಿಡು. ಅವ್ರು ಏನ್ ಮಾಡಿದ್ರು ಬದಲಾಗಲ್ಲ. ನೀನ್ ಯಾಕೆ ಅಲ್ಲೇ ಹೋಗಿ ಇಷ್ಟು ಚೆನ್ನಾಗಿರೋ ಬದುಕು. ಅವ್ರ ಹಬ್ಬ ಅಂದ್ರೆ ಆ ಮನೆ ಮಾರಿ ಎಷ್ಟು ಬರ್ಬೋದು, ಒಂದು 15-20 ಲಕ್ಷ. ಎಷ್ಟಾದ್ರೂ ನಮ್ಮ ಅತ್ತೆ ಮನೆದಲ್ವಾ, ಅಣ್ಣ ನೋಡ್ಕೋತಿದ್ದಾನಲ್ವಾ, ಇದಕ್ ಮೀರಿದ 10 ಪಟ್ಟಿದೆಯಲ್ಲ. ತಾಯಿ ಜೀವ ನೋಡ್ಕೊಂಡಿದ್ಯಲ್ವಾ, ನಿನ್ ತಾಯಿ ನಿನ್ ಪರವಾಗಿದ್ಯಲ್ಲ, ನಿನ್ ತಂದೆ ನಿನ್ ಪರವಾಗಿದ್ಯಲ್ಲ. ನೋಡಿ, ಇಲ್ಲಿ 10 ಜನ ಇದ್ದಾರೆ ಆಕೆಗೆ, ನೀವು ನಂಬೋಲ್ಲ ಮಕ್ಕಳೇ, 10 ಜನ ಇದ್ದಾರೆ. ಅದನ್ನ ಬಿಟ್ಟು ಈ ಹುಡುಕಾಟ, ನಾವು ಹಾಗೆ ಇಲ್ಲದ ಬಾವಿಯಲ್ಲಿ, ಆ ನೀರಿಲ್ಲದ ಬಾವಿಯಲ್ಲಿ ಅಗಿಯೋದು, ನೀರಿರೋ ಬಾವಿ ಕಡೆ ನೋಡ್ತಲೇ ಇಲ್ಲ. ಇವತ್ತು ನೋಡಿ, ಇದೇ ಪ್ರಚೋದನೆ. ಗುರು ವಕ್ರ, ಜ್ಞಾನ ವಕ್ರ, ಕುಜ ವಕ್ರ, ಶಕ್ತಿ ವಕ್ರ, ಆತ್ಮಕಾರಕ ಮಲಗ್ಬಿಟ್ಟಿದ್ದಾನೆ ಗುರುವಿಂದ ಹೋಗ್ಬಿಟ್ಟು, ಶನಿ ಪ್ರಬಲವಾಗಿ ಕೂತ್ ಬಿಟ್ಟಿದ್ದಾನೆ. ಇಲ್ಲದಿರೋ ನಮ್ಮ ಹತ್ರ ಇರುವುದನ್ನ ನಾವು ಯೋಚನೆ ಮಾಡೋದಿಲ್ಲ. ನಮ್ಮ ಒಳಗಡೆ ಒಂದು ಅಭೂತಪೂರ್ವವಾದಂತ ಅವ್ಯಕ್ತವಾದಂತ ಮಹಾಶಕ್ತಿ ಇದೆ. ಇಷ್ಟಿನ ನಮ್ ಬದುಕು, ಇಷ್ಟಿನ ಏನೋ ಒಂದು ತಾಯಿ ಜೀವ, ಇನ್ನೇನಿದೆ ಗುರುಗಳೇ. ಯಾವಾಗ ನಾನು ಹೋಗ್ತೀನೋ ಅಂತ ಕಾಯ್ತಿದ್ದೇನೆ, ತಪ್ಪು. ಅವನು ಕರೆದಾಗ ಹೋಗೋಣ, ಅಲ್ಲಿವರೆಗೂ ನಮ್ ಕರ್ತವ್ಯ ಮಾಡೋಣ ಮಕ್ಕಳೇ. ಪ್ರಪಂಚದಲ್ಲಿ 3 ಜನ ಸತ್ಯ ಹೇಳೋದು ನೆನ್ಪಿಟ್ಕೊಳ್ಳಿ. ಇದೊಂದು ಆಡು ಭಾಷೆಯ ಗಾದೆ, ನಿಜವೇ. ಇದೊಂದು ಸೂಕ್ಷ್ಮವಾಗಿ ಅವಲೋಕನ ತಗೊಂಡ್ರೆ ಎಷ್ಟೋ ಬಾರಿ ನಮ್ಮ ಜೀವನವನ್ನ ಪರಿವರ್ತನೆ ಮಾಡ್ಕೋಬಹುದು. ಯಾರು ನಮ್ಮ ಪಕ್ಕದಲ್ಲೇ ಇದ್ದಾರೆ, ಆ 3 ಜನ. ಆ 3 ಜನ ಯಾವಾಗಲೂ ಸತ್ಯವನ್ನೇ ನುಡಿಯುತ್ತಾರೆ. ಆ 3 ಬಾರಿ 3 ಜನ ಸೂಕ್ಷ್ಮವಾಗಿ ಗಮನಿಸಿ. ಮಕ್ಕಳು ಯಾವತ್ತಿಗೂ ಸತ್ಯವನ್ನೇ ನುಡಿತಾರೆ. ಅವ್ರಿಗೆ ಸುಳ್ಳು ಗೊತ್ತಿಲ್ಲ, ನಾವೇ ಹೇಳ್ಕೊಡೋದು. ಅಪ್ಪ ಇಲ್ಲ ಅಂತ ಹೇಳು, ಸ್ಕೂಲಿಗೆ ಫೀಸ್ ಕಟ್ಟಿಲ್ಲ, ಇಲ್ಲ ಅಪ್ಪ ಊರಲ್ಲಿ ಇಲ್ಲ ಅಂತ ಹೇಳ್ಬಿಡು, ಮನೇಲಿ ಮೈಗೆ ಹುಷಾರಿಲ್ಲ ಅಂತ ಹೇಳ್ಬಿಡು, ಊರಿಗೆ ಹೋಗಿದ್ದಾರೆ ಅಂತ ಹೇಳ್ಬಿಡು. ಇಲ್ಲದ್ ನಾವೇ ಹೇಳ್ಕೊಡೋದು. ಅಪ್ಪ ಹೇಳಿದ್ರು ಊರಲ್ಲಿ ಇಲ್ವಂತೆ. ಮಕ್ಕಳ ಬಾಯಲ್ಲಿ ನಾವೇ ಸುಳ್ಳು ಹೇಳಿಸುವುದನ್ನ ಕಲಿಸುವುದು. ಉಳ್ಳುಡು ಆ ಚಂದಮಾಮ ಬಂದು ಬುಷಕ್ಕಂತ ಹಿಡ್ಕೊಂಡ್ಬಿಡ್ತಾನೋ ಅನ್ನುತ್ತೆ ತಿನ್ಸು. ಆ ಮೊದಲನೇ ತುತ್ತಿನಲ್ಲೇ ಸುಳ್ಳುಗಳನ್ನ ಕಲಿಸ್ತಾ ಬರ್ತಿದ್ದೇವೆ ಮಕ್ಕಳಿಗೆ ನಾವು, ನಿಜವಾಗ್ಲೂ. ಆದ್ರೂ ಎಷ್ಟೋ ಮಕ್ಕಳು ಸತ್ಯವನ್ನ ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲ. ನಾವು ಹಾಗೇ ಬೆಳೆಸ್ಬೇಕು. ಸತ್ಯವೇ ನಮ್ಮ ತಾಯಿ ತಂದೆ. ಇವತ್ತಿಲ್ಲ, ನಾವು ಕಲಿಸ್ತಿಲ್ಲ. ಮಕ್ಕಳ ಹತ್ರ ಮಾತಾಡಿ ನೋಡಿ, ಅವ್ರಿಗದ್ ಗೊತ್ತಿಲ್ಲ. ಕೆಟ್ಟದ್ ಗೊತ್ತಿಲ್ಲ, ಒಳ್ಳೇದ್ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ನ್ಯಾಯ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದೊಂದು, ಏನ್ ನೋಡಿದಾರೆ ಅದನ್ನ ಹೇಳ್ತಾರೆ, ಅದನ್ನೇ ಹೇಳೋದು. ಒಳ್ಳೆ ಮಕ್ಕಳು. ಅದಕ್ಕೆ ಮನೆ ತುಂಬಾ ಮಕ್ಳು ಇರ್ಬೇಕು ಅನ್ನತಕ್ಕಂಥದ್ದು ಏನು ಗೊತ್ತಾ, ನನ್ನ ಮನೆ ತುಂಬಾ ಮಕ್ಕಳು ಇರೋದು ಅದೊಂದು ಆನಂದ. ಒಳ್ಳೆಮ್ಮಮ್ಮ
ಇದು ಹೀಗೆ ಮಮ್ಮ. ಅದಕ್ಕೆ ಮಕ್ಕಳು ನೋಡೋಕೊಂದು ಅಂದ. ಯಾಕಂದ್ರೆ ಅಲ್ಲೊಂದು ಕಳ್ಳತನ ಇಲ್ಲ, ಕಪಟತನ ಇಲ್ಲ, ಮೋಸ ಇಲ್ಲ, ಸುಳ್ಳಿಲ್ಲ, ಬಚ್ಚಿಡೋದಿಲ್ಲ, ಎತ್ತಿಡೋದಿಲ್ಲ, ನಾಳೆ ಅನ್ನೋದಿಲ್ಲ, ನೆನ್ನೆ ಅನ್ನೋದಿಲ್ಲ. ಅವ್ರಿಗದು ಯಾವುದೂ ಗೊತ್ತಿಲ್ಲ. ಆಡ್ತಾ ಪಾಡ್ತಾ ಅಮ್ಮನ ಕೈ ತುತ್ತು, ಅಪ್ಪನ ಮಡ್ಲಲ್ಲಿ ಮಲಕೋ, ಹಾಗೇ ಹೊರ್ಕೋ, ಅಷ್ಟು ಬಿಟ್ರೆ ಅವುಗಳಿಗೇನು ಗೊತ್ತಿಲ್ಲ. ಮಕ್ಕಳ ಬಾಯಲ್ಲಿ ಎಂದೂ ಸತ್ಯವೇ ಬರೋದು. ಅವ್ರ ಮಾತನ್ನೊಮ್ಮೆ ಆಲಿಸ್ ನೋಡಿ. ಅವ್ರೇನಾದ್ರು ಹೇಳ್ತಿದ್ರೆ ಕೇಳಿಸ್ಕೊಂಡು ನೋಡಿ, ನಿಧಾನವಾಗಿ ಆಲೋಚನೆ ಮಾಡಿ ನೋಡಿ. ಸತ್ಯಗಳ ಅರಿವು ಗೊತ್ತಾಗತಕ್ಕಂಥದ್ದಾಗುತ್ತೆ. ಅದಷ್ಟೇ ಅಲ್ಲ ಮಕ್ಕಳ, ಇನ್ನೊಬ್ಬ ಇದ್ದಾನೆ. ಅವನು ಯಾರು ಗೊತ್ತಾ? ಕೋಪಿಷ್ಟ. ಕೋಪದಿಂದ ಆಡಿದ ಮಾತು ಸತ್ಯವನ್ನು ಕಕ್ಕಿಸ್ಬಿಟ್ಟಿರುತ್ತೆ. ನೀನಿಷ್ಟೇ, ನಿನ್ ಯೋಗ್ಯತೆ ಇಷ್ಟೇ ಅಂತ. ನಮಗಾಗೋದಿಲ್ಲ. ನಮ್ಮ ಬಗ್ಗೆ ಯಾರಾದ್ರೂ ವಿಶ್ಲೇಷಣೆ ಮಾಡಿದರೆ ತಪ್ಪು ಅಂತ ಹೇಳಿದ್ರೆ ನಾವು ಒಪ್ಪಲ್ಲ. ನಿಜವಾಗ್ಲೂ ಕೋಪದಿಂದ ಒಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಏನಾದ್ರು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ ಕತ್ತೆ ಎಷ್ಟಲ್ಲಿ ಹೇಳಿದ್ದಾನೆ ನಿನಗೆ? ತಿಂಡಿ ತಿನ್ಬೇಕು ಅಂತ ಹೇಳಿಲ್ಲ? ಬೆಳ್ಳಂಬೆಳಿಗ್ಗೆ ಖಾಲಿ ಹೊಟ್ಟೆ ಇಟ್ಕೊಂಡು ಒಂದಿನ ವ್ರತ ಮಾಡು, ಏಕಾದಶಿ ವ್ರತ ಮಾಡು, ಉಪವಾಸ ಇಟ್ಕೊ, ಒಂದಿನ ಪೂರ್ತಿ, ತಿಂಗಳಲ್ಲಿ 2 ದಿನ ಮಾಡು. ಇನ್ನೂ ಆಯ್ತು ಷಷ್ಠಿ, ಅದಕ್ಕೂ ಮಾಡಿ ಹೋಗು, 4 ದಿನ ಕೊಡ್ತೇನೆ. ಇದೇನ್ ಬೆಳಿಗ್ಗೆ 10 ಗಂಟೆ ಆದ್ರೂ ತಿಂಡಿ ತಿಂದಿರ ನಿನ್ ಬಾಯಿ ಎಷ್ಟು ದುರ್ವಾಸನೆ ಬರ್ತಿದೆ ಗೊತ್ತಾಗ್ತಿದ್ಯಾ? ಯಾವಾಗ್ಲೂ ತಿನ್ನೋಕೆ ಅದೇನೋ ಅಲ್ಲ, ಅದು ಅಲ್ಲ. ನಮ್ಮ ದೇಹಕ್ಕೆ ಸಮಯಕ್ಕೆ ಸರಿಯಾಗಿ ಊಟವನ್ನ ಕಾಯಿಸಬಾರ್ದು ಅಂತೇವೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಊಟ ಪ್ರಸಾದವನ್ನ ಕಾಯಿಸಬಾರ್ದು. ಆಗಿದೆ ಅಂದ್ರೆ ಫಟಾಫಟ್ ಅಂತ ಆಗ್ತಾ ಇರ್ಬೇಕು. ಎದ್ದು ಕೈ ತೊಳೆದು ಎದ್ದು ಹೋಗ್ತಾ ಇರ್ಬೇಕು. ಕಾಯಿಸೋದೆಲ್ಲ ಮಾಡಬಾರ್ದು. ಇಲ್ಲೋ ಒಂದು ಟ್ಯಾಬ್ಲೆಟು ಕಷಾಯ ತಗೊಳಕ್ ಒಂದ್ ಸ್ವಲ್ಪ ಸಮಯ ತಗೋತೀವಿ ಅಂದ್ರೆ ಪರವಾಗಿಲ್ಲ. ನಾವು ಯಾರಿಗಾದ್ರೂ ಈ ತರ ಮಾತು ಹೇಳಿ ನೋಡಿ, ನೀವು ಅವ್ರ ಕೋಪ ಬರುತ್ತೆ, ಸಿಟ್ಟು ಮಾಡ್ಕೋತಾರೆ, ನೋಡ್ತಾರೆ. ಮನೇಲಿ ಯಜಮಾನ, ಓ ನನ್ನದು ಕೇಳ್ಬೇಡಿ ರೌದ್ರಾವತರ, ನನಗೆ ಹೇಳ್ಬಿಟ್ಟಿಯ ನೀನು ಅಂತ. ನಾನ್ ಕಾಯೋದಿಲ್ಲ, ಯಾರು ಹೇಳೋಕ್ ಮೊದಲು ಶಿವಾರ್ಪಣ ಮಸ್ತು. ಕೋಪದಿಂದ ಆಡಿದ ಮಾತುಗಳಲ್ಲಿ ತುಂಬಾ ಅರ್ಥಗಳು ಇರ್ತವೆ, ತಿಳುವಳಿಕೆ ಇರ್ತವೆ, ಗೈಡೆನ್ಸ್ ಇರ್ತವೆ. ನಾವು ಕೇಳಲ್ಲ. ಅಪ್ಪನ ಕೋಪ ನೋಡೋ, ಎಷ್ಟು ಕಷ್ಟಪಟ್ಟು ದುಡ್ಡು ತಗೊಬಂದಾಕ ನೀನ್ ತೆಗೆದಿರೋ ಮಾರ್ಕ್ಸ್ ನೋಡಿ, ನಿನ್ ಮರ್ಯಾದೆ ತೆಗೆ. ಅದೇನೋ ಕೂದ್ಲು ಹಂಗ್ಬಿಟ್ಟಿದೆ, ಜಂಪ್ ಕೂದ್ಲು. ಸಿಟ್ಟು ನಮ್ಗೆ ಅಲ್ಲ. ಅವನ ಸಿಟ್ಟಲ್ಲಿ ಒಂದು ಅಕ್ಕರೆ ಇದೆ, ಅವನ ಸಿಟ್ಟಲ್ಲಿ ಒಂದು ಗೈಡೆನ್ಸ್ ಇದೆ. ಕಾಲೇಜ್ಗೆ ಹೋಗೋ ಮಕ್ಕಳು ನಾವ್ ಹಿಂಗೆ ಹೋಗ್ಬೇಕಾ? ಅರ್ಧಂಬರ್ಧ ಬಟ್ಟೆ, ಆ ಫೋನು, ಆ ನಶೆ, ಇನ್ನೊಂದು. ಮೊನ್ನೆ ನಾನು ನಮ್ಮ ಮನೆಯಿಂದ ಬರ್ಬೇಕಾದ್ರೆ ಅಲ್ಲೊಂದು ಕಾಲೇಜುಗಳು ತುಂಬಾ ಇದಾವೆ. ಹುಡುಗರ ಕೈಲಿ ನೀವು ನೋಡ್ಬೇಕು ಮಕ್ಳೇ, ಹಬ್ಬಬ್ಬ ಅಂದ್ರೆ 16-17 ವರ್ಷ ಇಲ್ಲ 18 ಇದ್ರೆ ಹೆಚ್ಚು. ಅವ್ರ ತಂದೆ ತಾಯಿ ಹೇಗೆ ಸ್ಕೂಲು ಕಾಲೇಜ್ ಕಳಿಸಿದ್ರು ದೇವರಿಗೆ ಗೊತ್ತು. ಆ ಬೈಕ್ ಅಂತೆ, ಆಯ್ತಾ, ಎಲ್ಲ ಕೊಡ್ಸಿದ್ದಾರೆ. ಕೈಯಲ್ಲಿ ಅವ್ರ ಕೈಯಲ್ಲಿ ಏನಿದೆ ಗೊತ್ತಾ? ಬುಸ್ ಅಂತ ರಾಮಚಂದ್ರ. ಈಗ ನೋಡ್ತಿದ್ದೀನಿ ಸಿಗ್ನಲ್ ಅಲ್ಲಿ, ಪ್ರಜ್ಞೆ ಇಲ್ಲ. ಅಮ್ಮ ಅಪ್ಪ ಅದಕ್ಕೆ ಕಳಿಸಿದ್ದು. ಕೋಪದಿಂದ ಆಡಿದ ಮಾತು ತಂದೆ ತಾಯಿ, ಏನೋ ಓದಕ್ ಹೋಗ್ತೀಯಾ, ಏನೋ ಮಾಡ್ತಿದೀಯಾ, ಈ ತರದ ಅಭ್ಯಾಸಗಳಿಗ. ಪ್ರತಿಯೊಬ್ಬರ ಕೈಲೂ ಲಕ್ಷ ರೂಪಾಯಿ ಮೊಬೈಲ್ ಫೋನ್ ಇದಾವೆ, ಜೇಬಲ್ ಕ್ರೆಡಿಟ್ ಕಾರ್ಡ್ ಇದೆ, ಹೌದು ಡೆಬಿಟ್ ಕಾರ್ಡ್ ಇದೆ, ಬೈಕ್ ಇದೆ, ಹೆಲ್ಮೆಟ್ ಇಲ್ಲ. ಒಬ್ಬೊಬ್ಬನು ಬೈಕಲ್ಲಿ 3 ಜನ 4 ಜನ ಜೊಯ್ಯ ಅಂತ ನುಗ್ಗುತ್ತಾರೆ. ಆ ಭಯವಿಲ್ಲ. ನಮ್ಮನ್ನ ನಂಬ್ಕೊಂಡು ತಂದೆ ತಾಯಿ ಕಳ್ಸಿದರೆ, ಹೆಚ್ಚು ಕಮ್ಮಿ ಆಗ್ಬಿಟ್ರೆ, ಬಿದ್ದು ಬಿಟ್ರೆ ತಮ್ಮ ಕರುಳನ್ನು ಕತ್ತರಿಸಿ ಜನನ ಕೊಟ್ಟಿರೋ ತಾಯಿ ಎಷ್ಟು ಕಣ್ಣೀರ್ ಹಾಕುತ್ತೆ. ಎಷ್ಟು ಪ್ರಜ್ಞೆ ಇರಬೇಕು. ಆಟ ಮೈದಾನದಲ್ಲಿ ಆಟ ಆಡೋಣ. ಒಂದ್ 6 ಹೊಡೆಯೋಣ, ಇಲ್ಲ ಗೋಲ್ ಹೊಡೆಯೋಣ, ಇಲ್ಲ ಒಂದ್ ಜಾವಲಿನ್ ಥ್ರೋ ಮಾಡೋಣ, ನೀರಜ್ ಚೋಪ್ರಾ ತರ ಒಂದು ಪ್ರಾಕ್ಟೀಸ್ ಮಾಡಿ ನ್ಯಾಷನಲ್ ಲೆವೆಲ್ಗೆ ಹೋಗೋಣ, ಒಂದ್ ಬಾಸ್ಕೆಟ್ ಬಾಲ್ ಆಡೋಣ, ಒಂದ್ ಟೆನ್ನಿಸ್ ಆಡೋಣ, ಒಂದ್ ಫುಟ್ಬಾಲ್ ಮೆಸ್ಸಿ ತರ ಆಡೋಣ. ಅಲ್ಲಿ ತೋರ್ಸೋಣ ಆ ಜೋಶನ್ನ. ಏನ್ ರಸ್ತೆನಲ್ಲಿ ಬೈಕ್ ತಗೊಂಡು ಈ ಜೂಲ್ ಕೂದಲು ಬಿಟ್ಕೊಂಡು ಅಲ್ಲೆಲ್ಲೋ ಇನ್ಯಾರು ವಯಸ್ಸಿಗೆ ಮೀರಿದ್ದಂಥದ್ದು ಅಲ್ಲಿದೆ. ನೀವು ನಂಬಲ್ಲ. ಆ ಸಂಧಿಗೊಂದಿಗಳಲ್ಲಿ ನಿಂತ್ಕೊಂಡು ನೋಡ್ತಿದ್ರೆ ಎಷ್ಟು ಎತ್ತವ್ರ ಕಣ್ಣೀರ್ ಹಾಕಿರುತ್ತೋ. ಕೋಪದಿಂದ ಒಂದು ಮಾತು ಹೇಳಿದ್ರೆ, ಅಮ್ಮ ಅಪ್ಪನ್ ಸಾಯಿಸ ಬಿಟ್ಟಿದ್ದಾನೆ, ಹೋಮ್ವರ್ಕ್ ಮಾಡ್ತಿಲ್ಲ, ನೀನ್ ಸರಿಯಾಗಿ ಹೋಗ್ತಿಲ್ಲ ಅಂದ್ರೆ ಒಬ್ಬ ನೋಡ್ಬೇಕು, ವಿಷ ತಂದಿಟ್ಟು ನೀಟಾಗಿ ಹಾಕ್ಬಿಟ್ಟು ಪುಣ್ಯಾತ್ಮ ಧನ್ಯೋಸ್ಮಿ ಎಕ್ಸ್ ಜನರೇಷನ್. ಕೋಪದಲ್ಲಿ ನಿಜವಾಗ್ಲೂ ಎಷ್ಟೋ ಸತ್ಯಗಳು ಹೇಳಿರ್ತಾರೆ. ಅವ್ರು ಏನಕ್ಕೆ ಕೇಳಿದ್ರು ಹೋಮ್ವರ್ಕ್ ಮಾಡಿ ಅಂತ? ಮಕ್ಕಳೇ ನಿಮ್ಮೊಳ್ಳೋದಕ್ಕೆ ಅಲ್ವಾ? ಅಲ್ಲಿ ಏನಿದೆ ಓದಿದ್ದು ನೆನಪಿಟ್ಟುಕೊಂಡು ಅದನ್ನ ಹೋಗಿ ಅರ್ಥ ಮಾಡ್ಕೊಂಡು ಅದನ್ನ ಹೋಗಿ ಬರೆಯೋದು ಅಷ್ಟೇ.
ಆ ವಯಸ್ಸು. ಅಲ್ಲೊಂದು ತುಂಟತನ ಬೇಕು, ಗೆಳೆತನ ಬೇಕು, ಫ್ರೆಂಡ್ಶಿಪ್ ಬೇಕು ಮಕ್ಕಳೇ, ಆ ವಯಸ್ಸಲ್ಲಿ ಬೇಕು. ಬಟ್ ಮುಖ್ಯ ಗುರಿ ಏನು? ನಿಮ್ಮನ್ನು ಕಾಲೇಜಿಗೆ ಸೇರಿಸಿರೋದು ನೀವೊಂದು ಪ್ರವೀಣತೆ ಪಡೆಯಬೇಕು. ನಿಮ್ಮ ಒಂದು ಆ ಡಿಗ್ರಿ ಅನ್ನತಕ್ಕಂಥದ್ದು ಏನು ಅನ್ಕೊಂಡಿದ್ದೀರಾ? ಸೊ ದೇ ಆರ್ ಗೋಯಿಂಗ್ ಟು ಬ್ಯಾಚುಲರ್ ಮಾಡ್ತಿದ್ರೆ ನಿಮ್ದೊಂದು, ಆಮೇಲೆ ಮಾಸ್ಟರ್ಸ್ ಇದೆ. ಡಿಗ್ರಿ ಅಷ್ಟು ಸುಲಭ ಇಲ್ಲ, ಡಿಗ್ರಿಗೆ ಮೀರಿ ಮಾಸ್ಟರ್ಸ್ ಇದೆಯಲ್ಲ, ಅದು ಇದ್ದಿದ್ದು ಸುಲಭ. ಕಲ್ತಾಯ್ತು, ಬಾವಿ ಈಜಿದೀವಂತೆ, ಕೆರೆ ಈಜೋದು, ನದಿ ಈಜೋದು ಬಿಟ್ರೆ ಸಮುದ್ರ ಈಜೋದು ಕೂಡ ಈಸಿನೇ. ಬಾವಿ ಈಜೋದು ಕಲ್ತು ಬಿಟ್ಟಿದ್ದೀರಿ. ಈಗ 10th ಪಾಸು PUC ಪಾಸ್, ಇನ್ನೆಷ್ಟು ಫೋಕಸ್ ಮಾಡ್ಕೋಬೇಕು? ಏನೂ ಇಲ್ಲ. ಕೈಕಾಲು ಆಡ್ಸೋದು ಬರುತ್ತೆ, ಈಜೋದು ಬರುತ್ತೆ. ಚಳಿ ಎಷ್ಟು, ಥಂಡಿ ಎಷ್ಟೊತ್ತು ನೀರಲ್ಲಿ ಇರಬಲ್ಲೆ, ಆಳದ್ದೆಷ್ಟು ಪರಿಭಾವನೆ, ಇದೆಲ್ಲ ಗೊತ್ತಿರುತ್ತೆ. ಇನ್ನು ಸ್ವಲ್ಪ ಆ ಅಲೆಗಳನ್ನ ಕಲಿಯೋದು, ಆಮೇಲೆ ಸಮುದ್ರವನ್ನೇ ಈಜಬಲ್ರಿ. ಕೋಪ ಜಾಸ್ತಿಪ್ಪ, ತಂದೆ ತಾಯಿಗಳು ಕೋಪ ಜಾಸ್ತಿ, ಗುರುಗಳು ಕೋಪ ಜಾಸ್ತಿ. ಯಾರೋ ನಮ್ಮ ಆತ್ಮೀಯರು ನೆನ್ಪಿಟ್ಕೊಳ್ಳಿ, ಎಲ್ಲಿ ಕೋಪ ಇರುತ್ತೋ ಅಲ್ಲಿ ಪ್ರೀತಿ ಜಾಸ್ತಿ. ಏನೋ ಹಿಂಗ್ ಮಾಡ್ಕೋಬಿಟ್ಟೆ ನಿನ್ ಬದುಕನ್ನ. ಹೌದು, ಕೋಪಕ್ಕೆ ಮೀರಿದಂಥದ್ದು ಇನ್ನೊಂದಿದೆ, ಅಸಹ್ಯ. ನಮಗೆ ಅದು ದಾಟದ್ಮೇಲೆ ಇಂಥ ವ್ಯಕ್ತಿ ಬೇಡ ಅಂತ ನಾವು ಅಪ್ಕೊಳಕ್ ಹೋಗ್ತೀವಿ, ಕೇಳೋಲ್ಲ, ನೋಡಲ್ಲ, ಬಿಡ್ತಾವ, ಅಸಹ್ಯ ಮಾಡ್ಕೊಂಡು. ಪ್ರಪಂಚದಲ್ಲಿ 2ನೇ ವ್ಯಕ್ತಿ ಕೋಪದಲ್ಲಿ ಸತ್ಯವನ್ನೇ ಹೇಳ್ತಾನೆ. ತಾಯಿ ಏನಾದ್ರೂ ಬೈತಿದ್ದಾಳೆ ಅಂದ್ರೆ ಅದನ್ನ ಕೋಪ ಅನ್ಕೋಬೇಡಿ, ಅದೊಂದು ಗೈಡೆನ್ಸ್. ನಿಮ್ ಟೀಚರ್ ಏನಾದ್ರೂ ಬೈತಿದ್ದಾರೆ, ನಿಮ್ ಗುರುಗಳು, ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತನು ಏನೋ ಇಂಥ ಬದುಕು ಮಾಡಿ ಇಟ್ಕೊಬಿಟ್ಟಿದ್ಯಾ ಅಂದ್ರೆ ಅದೊಂದು ಕಕ್ಕುಲಿತು. ನಾನು ಎಷ್ಟೋ ಬಾರಿ ಅಂದ್ಬಿಟ್ಟಿದ್ದಾನೆ, ನಡು ರೋಡಕ್ಕೆ ತಂದಿಟ್ಕೊಬಿಡ್ತೀರ ಬದುಕನ್ನ, ಬೆಂಕಿ ಹಚ್ಕೊಬಿಡ್ತೀರ ಬದುಕನ್ನ, ಮನೆ ಸ್ಮಶಾನ ಆಗ್ಬಿಡುತ್ತೆ. ನನ್ನ ಮಾತು ಕೇಳು, ಇದೇನ್ ಬೇಕಿತ್ತ ಈ ವಯಸ್ಸಲ್ಲಿ? ಇಂಥದ್ದು ಪರಿಬಾಟಲು ಮಾಡೋಕ್ ಮೊದ್ಲು ಮನೆ ಒಂದು ತಾಯಿ ಜೀವನ ನೀವು ನಂಬೋಲ್ಲ. ಗಂಡನ ಯಜಮಾನ ವ್ಯವಹಾರಗಳು ಮಾಡ್ತಿದ್ದಾರೆ, ಎಸ್, ಅದನ್ನ ಯಾವುದೋ ಒಂದು ಪ್ರಾಪರ್ಟಿ ಅಂತೆ, ದಿಢೀರ್ ಲಾಭ ಬರುತ್ತಂತೆ. ನೋಡಮ್ಮ, ನೀವೇಗೋ ಫೈನಾನ್ಸ್ ಮಾಡಿಸ್ತಿದ್ದೀರಲ್ವಾ, ನನಗೆ ಹೆಂಗಾದ್ರೂ ದುಡ್ಡು ಕೊಡ್ಸು. 15 ದಿನದಲ್ಲಿ 21 ಲಕ್ಷ ಕೊಡ್ಸಿರೋದು. ಉಸಿರು ಇಲ್ಲ, ಕಥೆನೂ ಇಲ್ಲ, ರಿಟರ್ನ್ ಅಸಲು ಲಾಭ ತಿಂದ್ಕೊಳ್ಳಿ ಅವನು. ಇದು ಆಗುತ್ತೆ. ಈಗ ಬಿಸಿ ತುಪ್ಪ ಗೊತ್ತಿರೋರ ಹತ್ರ ಎಲ್ಲ ಹೋದಾಗ ನನ್ನ ಗ್ರಾಚಾರ ಗುರುಗಳೇ, ಅಲ್ಲಮ್ಮ ಮಾಡೋಕ್ ಮೊದಲು ಕೇಳಿದೇನೆ ನನ್ನವ್ವ, ಏನ್ ಮಾಡಿಟ್ಕೋಬಿಟ್ಟಿಯ ಮಗ? ಯಾರೋ ಗೆಳೆಯ, ಯಜಮಾನನ್ ಗೆಳೆಯಾನೆ, ಯಜಮಾನನ್ ತಮ್ಮನೆ, ಯಜಮಾನನ್ ಅಣ್ಣಾನೆ, ಅತ್ತಿಗೆ ನೀನು ಅಮ್ಮನ ಸಮಾನ. ನೋಡೋ, ನಿಮ್ಮ ಅಪ್ಪ ಕೊಟ್ಟಿರೋದು ಖರ್ಚಿಗೆ ಎಷ್ಟು ಕೊಟ್ಟಿದೆ, ಅದ್ರಲ್ಲಿ ಏನೋ ಮನೆಗೆ ಮುಂದಿನ 3 ತಿಂಗಳಿಗೆ ರೇಷನ್ಗೆ ಇನ್ನೊಂದಕ್ಕೆ ಏನು ಅನ್ಕೋಬೇಕು ಅದು ಎತ್ತಿಟ್ಕೊಂಡಿದ್ದೀನಿ, ಇದು ತಗೋ, ಇಷ್ಟಿದೆ ನನ್ನ ಹತ್ರ, ಒಂದು 5,000 10,000 ಅಷ್ಟೇ ಅಣ್ಣ ಅಂತ ಹೇಳಬೇಕಿತ್ತು. ಈಗ ಯಜಮಾನ ಕೇಳಿದ್ರೆ ಏನು ಉತ್ತರ, ಅಮ್ಮ ಕೇಳಿದ್ರೆ ಏನು ಉತ್ತರ, ಅತ್ತೆ ಕೇಳಿದ್ರೆ, ಮಕ್ಕಳು ಕೇಳಿದ್ರೆ, ಕುಟುಂಬ ಕೇಳಿದ್ರೆ, ಪುಟಾಣಿ ಮಗು 40 ದಾಟಿದೆ, ವಯಸ್ಸಿಗೆ ಬಂದಿರೋ ಮಕ್ಕಳಿದ್ದಾರೆ, ಏನು ಅಂತ ಹೇಳೋದು ಮಕ್ಕಳೇ? ಸುಮಾರು 20-25 ಲಕ್ಷ ಕೊಡಿಸ್ಬಿಟ್ಟು ಅವನು ಸುತ್ತಾಟ ಕೊಟ್ಟಿದ್ದಕ್ಕೆ ಏನಾದ್ರೂ ಪ್ರೂಫ್ ಬರ್ಸ್ಕೊಂಡಿರೋದು ಯಜಮಾನ್ರ ಮುಖೇನುವೆ ಕುಳ್ಳರಿಸಿ ಏನೋ ₹1 ಜಾಸ್ತಿ ಬರುತ್ತೋ, ಇನ್ನೊಂದು ಆಸೆ ಪಟ್ಬಿಡ್ತು. ಶೂರಿಟಿ ಇಲ್ಲ, ಲಾಯರ್ನ ಕೇಳಿಲ್ಲ, ರೈಟಿಂಗ್ ಇಲ್ಲ, ಡಾಕ್ಯುಮೆಂಟ್ ಇಲ್ಲ, ಎಲ್ಲ ಆದ್ಮೇಲೆ ಬಂದ್ರೆ ಯಾವ ಗುರು ಸರಿ ಮಾಡಬಲ್ಲ? ಹೇಳಿದೆ, ಏನ್ ಮಾಡಿಟ್ಕೊಂಡಿದ್ದ ಮಗ? ಬುದ್ಧಿ ಬೇಡವಾ? ಏನೋ ಒಂದು 50,000 ಹೋದ್ರೆ ಹೋಗ್ಲಿ, ಇನ್ನೂ ನಮಗೆ ಪ್ರಾಣ ಕೊಟ್ಟಿದ್ದಾನೆ, ಜೀವ ಕೊಟ್ಟಿದ್ದಾನೆ, ಬದುಕು ಕೊಟ್ಟಿದ್ದಾನೆ, ಯಜಮಾನನ ಕಿಡ್ನಿನ ಕೊಟ್ಟೆ, ನಿನ್ನ ಹತ್ರ ಇರೋದು 1 ಲಕ್ಷದ ನೆಕ್ಲೆಸ್ ಇದೆ, ಮಾರ್ಬಿಟ್ಟು ದುಡ್ಡು ಕೊಟ್ಬಿಡ್ಬೇಕಿತ್ತು. ಹೋಗಪ್ಪ, ನನ್ನ ಕೇಳಾಗಿದ್ದಿಷ್ಟೇ. ಬೇರೆಯವ್ರ ಹತ್ರ ಸಾಲ ಕೊಡಿಸಿ ಯಾಕೆ ಹೆಣ್ಣು ಮಕ್ಕಳು ಕೊಡಬೇಕು? ಹೆಣ್ಣು ಮಕ್ಕಳು ನೀವು ಕೊಡಬಾರ್ದು ಮಕ್ಕಳೇ, ಕೊಡ್ಲೇಬಾರ್ದು. ತಂದೆ ಆದ್ರೂ ಕೊಡಬೇಡಿ, ತಮ್ಮ ಆದ್ರೂ ಕೊಡಬೇಡಿ, ಅಣ್ಣ ಆದ್ರೂ ಕೊಡಬೇಡಿ, ಗಂಡ ಆದ್ರೂ ಕೂಡ ಕೊಡಬೇಡಿ. ನಿಮ್ ಕೈಲಿ ನಾಳೆ ಸಾಲ ತೀರಿಸ್ಲಿಕ್ಕಾಗುತ್ತಾ? ಗಂಡ ಅಲ್ಲೊಂದು ಒಳ್ಳೆ ಉದ್ದೇಶ ಸರಿ, ಅಲ್ಲೊಂದು ಆರೋಗ್ಯ ಉದ್ದೇಶ ಸರಿ, ಮಕ್ಕಳ ವಿದ್ಯಾಭ್ಯಾಸದ ಉದ್ದೇಶ, ಅಲ್ಲಿ ಯಾವುದೋ ದುಡ್ಡು ಬರಲಿಲ್ಲ, ಅದಕ್ಕೇನೋ ಓಕೆ. ಗಂಡನಿಗೆ ಗೊತ್ತಿದೆ, ಮನೆಗೆ ಗೊತ್ತಿದೆ, ಕುಟುಂಬಕ್ಕೆ ಗೊತ್ತಿದೆ, ಎಲ್ಲರೂ ನಿಲ್ತಾರೆ. ಈ ತರದ ಆತರ ಪಟ್ಟು ವ್ಯವಹಾರಗಳು ನೋಡಿ. ಜಾತಕದಲ್ಲಿ ಅದನ್ನ ಬರ್ತಿದ್ದಾನೆ, ಕಡಿಮೆ ಅಂದ್ರು 3-30 ಅಂತ, ಕರೆಕ್ಟಾಗಿ 21 ಲಕ್ಷ ತೆಗೆದು ಅವ್ರಿಗೆ ಬಡ್ಡಿಗಳು ಕಟ್ತಿದ್ದಾಳೆ ಆ ಪುಟ್ಟಿ. ಅಯ್ಯೋ, 5% ಲೆಕ್ಕ ಹಾಕೊಳ್ಳಿ. 20 ಲಕ್ಷಕ್ಕೆ 5% ಅಂದ್ರೆ ತಿಂಗಳಾದ್ರೆ 1 ಲಕ್ಷ. ಗುರುಗಳೇ ಎಲ್ಲಾ ಉಮಾಗೋಲ್ಡ್ ಹಾಕೊಂಡಿದ್ದೇನೆ ಅಂತ ಆ ಮಗು. ಏನ್ ಹೇಳ್ತೀರಿ ಮಕ್ಕಳೇ? ಮಾಡುವ ಮೊದಲು ಕೇಳಿದ್ರ? ನಾನು ಅದಕ್ಕೆ ಈ ರೀತಿ ನಿಮಗೆ ಒಂದು ಪ್ರಚೋದನೆಯ ಮೂಲಕ ಪುರಾಣಗಳ ಮೂಲಕ ಹೇಳ್ತಿರ್ತೇನೆ. ನನಗೇನ್ ಬೇಕು? ನೀವು ಚೆನ್ನಾಗಾಗ್ಬಿಟ್ರೆ ನನ್ಗೇನಾದ್ರು ಹಂಚಿ ಅಂತ ಹೇಳಿದ್ದೀನಾ? ಇಲ್ಲ,
ನಿಮಗೆ ನೋವಾಗ್ಬಿಟ್ರೆ ನನಗೆ ಹಂಚಿ ಅಂತಿದ್ರೆ ನಿಮ್ಗೆ ನೋವೇ ಬರಬಾರ್ದು ಅಂತಲೇ ಈ ಮಾರ್ಗದರ್ಶನ. ಕೋಪದಿಂದ ಬೈದಿದ್ದುಂಟು ಆ ತಾಯಿ ಜೀವನ. ತಾಯಿ ಮುಖೇನ್ವಯ, ತಾಯಿ ಮುಂದ್ಗಡೆ ಏನ್ ಮಾಡಿಟ್ಟಿದ್ದಾಳೆ ನೋಡು. ಬಲಾಬಲಗಳು ತಿಳ್ಕೊಂಡಿಲ್ಲ, ಶಕ್ತಿಗಳು ತಿಳ್ಕೊಂಡಿಲ್ಲ. ಈ ರೀತಿ ಎಲ್ಲೆ ಮೀರಿದಂತಹ ಒಂದು ಸಹಾಯ ಏನಕ್ಕೆ ಬೇಕೋ? ತಿನ್ನೋದು 2 ಹಣ್ಣು, ಒಂದಿಷ್ಟು ಉಪ್ಮಾ, ಇಷ್ಟೇ, ಇನ್ನೇನು ಇಲ್ಲ. ಅಬ್ಬಬ್ಬಾ ಅಂದ್ರೆ ಅದಕ್ಕೊಂಚೂರು ತುಪ್ಪ ಹಾಕೋತೀವಿ, ಇಲ್ಲ ಅಂದ್ರೆ 1-2 ಬಾದಾಮಿ ಹಾಕೋತೀವಿ, ಇಲ್ಲ ಅಂದ್ರೆ 2 ಕ್ಯಾಶು ಹಾಕೋತೀವಪ್ಪ, ಗೋಡಂಬಿ 1-2 ಹಾಕೋತೀವಿ, ಇನ್ನೇನು ಹಾಕೋತೀವಿ, ತರಕಾರಿ ಇಲ್ಲ, ಇನ್ನೊಂದಷ್ಟು ಕಾಳು ಉಪ್ಪಿಟ್ಟು, ಇನ್ನೇನು ಹಾಕೋತೀವಿ, ಇನ್ನೊಂದು ಸ್ವಲ್ಪ ಮೊಸರು, ಇಲ್ಲ ಇನ್ನೊಂದು ಸ್ವಲ್ಪ ಖಾರ ಪಕ್ಕದಲ್ಲಿ ಮಿಕ್ಚರ್ ಟೈಪು, ಹೌದಲ್ವಾ? ಇನ್ನೇನು ಇನ್ನೊಂದು ಸ್ವಲ್ಪ ಚಟ್ನಿ, ಇನ್ನೇನು ಹಾಕೋತೀವಿ ಮಕ್ಕಳೇ? ಇನ್ನೇನು ಎಕ್ಸ್ಟ್ರಾ ಒಳಗಡೆ ಹೋಗುತ್ತೆ? ಹೋಗಲ್ಲ, ಸೇರಿಸೋಲ್ಲ. ನಮ್ಮ ಹೊಟ್ಟೆ ಇರೋದು ಇಷ್ಟೇ, ಗೇಣುದು. ಹೊಟ್ಟೆಗೆ ಇದೆಲ್ಲ ಬೇಕಿತ್ತ ಬದುಕು? ಇದಿಲ್ಲದ ಶರೀರಕ್ಕೆ ಇಷ್ಟೆಲ್ಲ ವ್ಯಾಮೋಹ, ಇಷ್ಟೆಲ್ಲ ಒಂದು ಯಾರ್ದೋ ಮಾತು ನಂಬಿ ಗುರು ವಕ್ರ ಹೇಳ್ತಲೇ ಇದೆ. ನಿನ್ನ ಜೀವಮಾನದಲ್ಲಿ ನಂಬೇಡಿ ಮಕ್ಕಳೇ. ನಿಮ್ಗೆ ತುಂಬಾ ಆಸೆ ಇದೆಯಾ? ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನೋಡಪ್ಪ ಯಾಕಂದ್ರೆ ನಿಮ್ಮ ಯಜಮಾನ್ರಿಗೆ ಬದಲು ಕೊಡ್ಬೇಕು, ಅವ್ರ ಮುಂದ್ಗಡೆನೆ ಕೊಡಿ. ನಿಮ್ಮ ಅತ್ತೆ ಮಾವನ ಮುಂದ್ಗಡೆನೆ ಕೊಡಿ, ಅವ್ರು ಕೊಡಬೇಡಿ ಅಂದ್ರೆ ಕೊಡಬೇಡಿ. ತುಂಬಾ ಆಸೆ ಇದೆ, ಏನೋ ನಮ್ಮ ಅಣ್ಣ ನಿಂತು ಸಾಲ ಸೋಲ ಮಾಡಿ ಮದುವೆ ಮಾಡಿದ, ಇವತ್ತು ಅವನಿಗೆ ಕಷ್ಟ, ತಗೋ ಅಷ್ಟೇ. ನೀವು ಸಾಲಕ್ಕೆ ಸಿಲುಕಾಕೊಳ್ಳೋದು ಮಕ್ಕಳೇ, ನಿಮ್ ಕೈ ಮುಗಿತೀನಿ. ನಿಮ್ಮ ಯಜಮಾನ ಏನೋ ಮಾಡ್ತಾನಂತೆ, ಸಾಲ ಮಾಡಿ ಕೊಡು, ಹೋಗೋ ಅಂತೇಳಿ ನೀನ್ ಬೆಳ್ಕೊ. ನೀನ್ ನನ್ನ ಸಾಲ ಮಾಡುವಂತ ಯಾವ ಹೆಣ್ಣಿಗೂ ಇಲ್ಲ. ಇದು ಇದೆ, ಇದು ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಸಾಲಕ್ಕೆ ನೀನು ಪೋಷಿಸ್ಬೇಕಾಗಿರೋದು ನಿನ್ನ ಕರ್ತವ್ಯ. ಅಣ್ಣನಾಗಿ, ತಂದೆಯಾಗಿ, ಮಗನಾಗಿ, ಹೌದು ಯಜಮಾನನಾಗಿ, ಸ್ನೇಹಿತನಾಗಿದ್ರು ಕೂಡ ಆತನೇ ಸಹಾಯಕ್ಕೆ ಬರ್ಬೇಕು. ನೆನ್ಪಿಟ್ಕೊಳ್ಳಿ. ನಾನು ಇದ್ದೀನಮ್ಮ, ನೋಡುವ ಅದಕ್ಕೆ ಯಾಕೋ ಕೊರಗ್ತಿದೆ, ತಗೊಳ್ಳೋ, ನನ್ನ ತಂಗಿ ಕೊರಗ್ತಿದೆ, ಏನೋ ಮಾಡಿಟ್ಕೊಂಡಿದ್ದೀರಾ, ಯಾಕಮ್ಮ ಹೇಳ್ತೀಯ? ಅದೊಂದು ವಿಶ್ವಾಸ ಅಷ್ಟೇ. ನಾವು ಕೊಡುವುದಲ್ಲ. ಸರಿ ಬೈದಿದ್ದಾನೆ ಮಕ್ಕಳೇ, ಕೋಪದಿಂದ ಬೈದಿದ್ದಾನೆ, ಏನ್ ಮಾಡಿಟ್ಟೆ ಮಗ, ಹೊಟ್ಟೆ ಉರಿಸ್ತಿರಲ್ಲೋ, ಎಲ್ಲ ಮಾಡೋಕ್ ಮೊದಲು ಅಟ್ಲೀಸ್ಟ್ ಒಂದು 15 ದಿನದಲ್ಲಿ ಮುಗಿದು ಬಿಡ್ತು. 15 ದಿನವೇ ಮಗು, 21 ಲಕ್ಷ. ಇವತ್ತು ನೀನು ಈ 1 ವರ್ಷದಿಂದ 1 ಲಕ್ಷ ಕಟ್ಟಿದೆ ಅಂದ್ರೆ ಲೆಕ್ಕ ಹಾಕೋ. ಯಾರಿಗೆ ಹೇಳ್ಕೊಳ್ಳೋದಿದು? ಏನು ಕೊಡಿಸ್ದೆ ಅಷ್ಟು ದುಡ್ಡು ಅಂದ್ರೆ ನೋಡೋದೇ ತಪ್ಪಾಗಿ ಒಂದು ತಾಯಿ ಜೀವವನ್ನ ನೋಡೋದೆ. ನಮ್ಮ ಮನೇಲಿ ನಿಜವಾಗ್ಲೂ ನೀವು ನಂಬಲ್ಲ, ಕುಳಿತುಕೊಂಡು ತುಂಬಾ ಚೆನ್ನಾಗಿ ಚರ್ಚೆ ಮಾಡ್ತೀವಿ. ಏನೇ ಮಾಡಿದ್ರು, ನಾನು ಮಾಡಿದ್ರು ಕೂಡ ಹೇಳ್ತೇನೆ, ಹಿಂಗಿದೆ, ನನ್ನ ಲಾಭ ಎಷ್ಟಿದೆ, ನನ್ನ ನಷ್ಟ ಎಷ್ಟಿದೆ, ನನ್ನ ಸಾಲಗಳು ಎಷ್ಟಿದೆ, ನನ್ನ ಕಮಿಟ್ಮೆಂಟ್ ಎಷ್ಟಿದೆ, ನನಗೆ ಈ ಥರದ ಲೋನ್ ಇದೆ, ಇದ್ರದ್ದಿದೆ, ಮಕ್ಕಳದು ಓದಿಗಿದಿದೆ, ಇದಿದೆ, ಅದಕ್ಕೆ ಮೀರಿದ್ದು ಹಾಕ್ಬೇಡ್ರಪ್ಪ, ನನ್ಗೆ ಹೇಳ್ಬೇಡ್ರಪ್ಪ, ನಾನು ಸಾಕಾಗ್ಬಿಡ್ತೇನೆ, ದಣದು ಬಿಡ್ತೇನೆ ಅಂತಾನೆ ಹೇಳ್ತೇನೆ. ಹೌದು, ಇದು ಲೆಕ್ಕ ಮಕ್ಕಳೇ. ಇದನ್ನ ತಿಳ್ಕೊಳ್ಳದೆ ಕೋಪದಿಂದ ಬೈದ್ರೆ ನೊಂದ್ಕೊಂಡೇ ಹೋಯ್ತು ಆ ಮಗು. ಕೋಪದಿಂದ ಆಡಿದವನ ಮಾತಿನಲ್ಲಿ ಒಂದು ಸತ್ಯ ಇರುತ್ತೆ ಅಂತ ಕೆಲಸ ಮಾಡಿಟ್ಕೊಂಡೆ. ಗಂಡ ಕೋಪದಿಂದ ಒಂದು ಮಾತಿಂದ ಅದನ್ನ ಅರ್ಥ ಮಾಡ್ಕೊಳ್ಳಿ. ಹೆಂಡತಿ ಒಂದು ಕೋಪದಿಂದ ಅಂದ್ಲು, ಇದು ಬೇಕಿತ್ತೇನ್ರಿ ಅವನ್ ಸಭಾಸ, ಬೇಕಿತ್ತ ಅವನ ಜೊತೆ ಪಬ್ಬು ಕ್ಲಬ್ಬು, ಈ ನ್ಯೂ ಇಯರ್, ಇದು ಯಾರೋ ಶೋಕಿ ಮಾಡೋ ಕಾರ್ ತಗೊಂಡಿದ್ದಾನೆ, ಅವ್ನ್ ವೀಕೆಂಡ್ ಆದ್ರೆ ಸುತ್ತಾ ಇದ್ದಾನೆ. ಒಂದು ತಾಯಿ ಜೀವ ಬಂದ್ ಕಣ್ಣೀರ್ ಮಕ್ಳೇ, ನೀವು ನಂಬಲ್ಲ ಗಂಡನನ್ನ. ನೋಡಿ ಗುರುಗಳೇ, ಬೇಕಿತ್ತ ಕಾರು ಶೋಕಿ ಮಾಡೋಕೆ, ಮನೆ ಮುಂದ್ಗಡೆ ನಿಲ್ಲಿಸ್ಕೊಂಡು ಪೆಟ್ರೋಲ್ಗೆ ದುಡ್ಡಿಲ್ಲ, ಎಲ್ಲಾದ್ರೂ ನಾವು ಹೋಗೋಣ ಅಂದ್ರೆ ಯಾರ್ದೋ ಮಾತು ಕೇಳಿ ತಿಂಗಳ ಸಂಬಳ ಒಂದು 40-50 ಸಾವಿರ ಬರ್ತಿದೆ, 7 ವರ್ಷಕ್ಕೆ ಲೋನ್ ಹಾಕೊಂಡು ಬದ್ದಿದ್ದು ಏನೋ ಒಂದು ಸೇವಿಂಗ್ಸು, PF ಮೇಲೆ, ಗ್ರಾಜ್ಯುಟಿ ಮೇಲೆ ಲೋನ್ ತೆಗೆದು ಅದನ್ನ ಕಟ್ಟಿಬಿಟ್ಟು ಈ ಕಾರ್ ತಗೊಂಡು ಶೋ ತೋರ್ಸಕ್ಕೆ. ಈಗ ಏನಾಗಿದೆ ಗೊತ್ತಾ, ದಿಢೀರ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಖರ್ಚು, ಆನ್ಯಲ್ ಡೇ ಮಕ್ಕಳಿಗೆ, ಎಲ್ಲೋ ಟ್ರಿಪ್ಪು, ಇನ್ನೊಂದು. ಏನಕ್ಕೆ ಬೇಕಿತ್ತು ಕಾರು? ನಿಮ್ಮ ಬಜೆಟ್ ಹಾಕೊಳಕ್ ಬೇಡವಾ? ಯಾರ್ದೋ ಟ್ಯಾಕ್ಸಿಲಿ ಹೋಗೋಣ ಬಿಡಿ, ನಿಮ್ಗೆ ಇನ್ನೂ ಹುಚ್ಚು ದೊಡ್ಡ ಕಾರು, ಗಂಟೆಗೆ 5,000 ರೂಪಾಯಿ ಇದೆಯಂತೆ ದೊಡ್ಡ ಕಾರ್, ತಗೊಂಡೋಗಿ ದೊಡ್ಡ ಕಾರಲ್ಲೇ ಹೇಳಿರಿ, ಬೆಂಜ್ ಕಾರಲ್ಲೇ ಹೇಳಿರಿ, ಆಡಿ ಕಾರಲ್ಲೇ ಹೇಳಿರಿ, ಗಂಟೆಗೆ 5,000 ಇದೆ, ಹೋಗಿ ಆ ಫಂಕ್ಷನ್ ಅಲ್ಲಿ ದಾದಾಗಿರಿ ತೋರಿಸಿ. ನಿಮ್ಮನ್ನ ಯಾರು ನೆನ್ಪಿಟ್ಕೋತಾರೆ? ಅಂಬಾನಿ ಮದುವೆನೇ ನೆನ್ಪಿಟ್ಕೊಂಡಿಲ್ಲ, ನಿಮಗ್ ಬುದ್ಧಿ ಇಲ್ಲ. ತಿಂದವ್ರಿಗೆ ಕಕ್ಕಾಗಿ ಹೋಗ್ಬಿಟ್ಟಿರುತ್ತೆ. ಅವ್ನು ಯಾರೋ ಮೊನ್ನೆ ಗಲಾಟೆ ಮಾಡವನ್ ನೋಡಿ, ನನಗೆ ವಾಚ್ ಕೊಟ್ಟಿಲ್ಲ ಅಂಬಾನಿ ಮದುವೆನಲ್ಲಿ ಅಂತ ಹೇಳ್ಬಿಟ್ಟು. ಎಲ್ರಿಗೂ ಕೊಟ್ಟ ವಾಚು, ನನಗೆ ಕೊಟ್ಟಿಲ್ಲ ವಾಚು ಅಂತ. ನಮ್ಮನ್ನ ಸುಡೋವಾಗ, ಮಣ್ಣಗೆ ಹಾಕೋವಾಗ, ಇಲ್ಲ ಬೆಂಕಿಗೆ ಹಾಕೋವಾಗ ಏನು ಇಟ್ಟಿರಲ್ಲ ಮೈ ಮೇಲೆ. ಇದನ್ನ ಬುದ್ಧಿಯ ಪರಮಾವಧಿ, ಅತಿ ಬುದ್ಧಿಯ ಪರಮಾವಧಿ ಅನ್ನೋದ?
ಈ ಥರದ್ದು ಯಾರ್ದೋ ಮಾತು ಕೇಳಿ ಇನ್ನೊಂದು ಏನೂ ಗೊತ್ತಿಲ್ಲ, ಟ್ರೇಡಿಂಗ್ ವಿಚಾರ ಅಂತೆ, ಬಿಟ್ಕಾಯಿನ್ ವಿಚಾರ ಅಂತೆ, ಯಾವುದೋ ಬಿಟ್ಕಾಯಿನ್ ಕತೆ 3 ಲಕ್ಷ ಕಟ್ಟೋದಂತೆ, ತಿಂಗಳು ಒಂದು ಏನೋ 11 ತಿಂಗಳು ಕೊಡ್ತಾರಂತೆ. ಎಷ್ಟು ಕೊಡ್ತಾರೆ? ಕಡಿಮೆ ಅಂದ್ರೆ 30,000 ರಿಂದ 50,000 ಕೊಡ್ತಾರಂತೆ. ಇವ್ರ ಮನೆ ಬಂಗಾರ ಆಗೋಗ. ಪ್ಲಸ್ ಅದೇ ತರ 3 ಜನ ಸೇರಿಸ್ಬೇಕಂತೆ. ಈ ಕೆಲಸ ಮಾಡ್ಬಿಟ್ಟಿದ. ಯಾವ್ದೋ ಬಿಟ್ ಕಾಯಿನು, ಯೂನಿಕಾಯಿನು, ಆ ಕಾಯಿನು, ಈ ಕಾಯಿನು ಯಾವಾಗ್ಲೂ ಹೇಳ್ತಿರ್ತಾರೆ. ನನ್ಗೇನಾಗ್ಬೇಕು ಬಿಡಿ. ಯಾಕಂದ್ರೆ ಬಂದಾಗ ಮಕ್ಕಳಾಗಿ ನನಗೆ ಗೊತ್ತು ನೀವೆಲ್ಲೆಲ್ಲಿ ಕಳ್ಕೊಂಡಿದ್ದೀರಿ. ತಂದೆ ಜೀವಕ್ಕೆ ಬರ್ದಿದ್ದೆ, ಇಲ್ಲಿ ಲಕ್ಷ್ಮೀ ದೋಷ, ಸ್ತ್ರೀ ದೋಷ, ಕಣ್ಣೀರ್ ದೋಷ ಇದೆ. ನೀನ್ ಈ ಮನೆಗೆ ಯಜಮಾನ ಅಲ್ಲ, ಯಜಮಾನಿ ನೀನು ಅಮ್ಮ ಆಗ್ಬೇಕು. ಆಕೆ ಯಜಮಾನ ಬಿಟ್ಬಿಡು. ಇನ್ನೂ ಒಂದು ಹುಡುಗ ಇದನ್ಗೆ ಮದುವೆ ಮಾಡಬೇಡಿ ಅಂತ. ಗುರುಗಳೇ ನಂಗೆ ಮದುವೆ ಇಷ್ಟ ಇಲ್ಲ ಅನ್ನ ಮುಖ ನೋಡ್ತಿದ್ದಾರೆ. ದೂರದ ಹಾಸನದಿಂದ ಬಂದಿದ್ದಾರೆ. ಗುರುಗಳೇ ನೋಡಿ ಅವ್ರ ತಾಯಿಗೆ ಇಷ್ಟ ಇರುತ್ತೆ. ಬೇಡಪ್ಪ, ಅವನ ಜಾತಕದಲ್ಲಿ ಗುರು ನೀಚ, ಅವನಿಗೆ ಅದ್ರ ಮೇಲೆ ಅವಗಾಹನೆಯೇ ಇಲ್ಲ. ನನಗೊಂದು ಮದುವೆ ಆಗ್ಬೇಕು, ನಾನು ಹಿಂಗೆ ಎದ್ದು ಬಿಡೋಣ, ನಾನು ಓದ್ಕೊಳ್ಳೋಣ, ಇನ್ನೊಂದು ಮಾಡೋಣ. ಅವ್ನು ಸೋಷಿಯಲ್ ವರ್ಕ್ಗೆ ಬಂದಿರೋದು, ಸೊಸೈಟಿಗೋಸ್ಕರ ಬಂದಿರೋದು, ಒಂದು ಇನ್ಸ್ಟಿಟ್ಯೂಟ್ ಕಟ್ಟೋ ಆಸೆ ಇದೆ ನೋಡು ಅಂದ್ರೆ, ಗುರುಗಳೇ ನಂಗೆ ತುಂಬ ಇಷ್ಟ, ನಾನು ಅದಕ್ಕೆ ಲೆಕ್ಚರರ್ ಆಗಬೇಕು ಅಂತ ಟ್ರೈ ಮಾಡ್ತಿದ್ದೀನಿ, ಹಾಗೆ ಪಬ್ಲಿಕ್ ಸರ್ವಿಸು ರೆಡಿ ಆಗ್ತೀನಿ. ಗುಡ್, ಅದು ಬಲ. ಮದುವೆಲಿಲ್ಲ ಬಲ. ಏನು ಮಾಡೋದು ಗೊತ್ತಾ? ತಳ್ಬಿಡೋದು, ಬ್ಲ್ಯಾಕ್ ಮೇಲ್ ಮಾಡೋದು, ನಾನು ಸತ್ತೋಗ್ಬಿಡ್ತೀನಿ ಅನ್ನೋದು. ಊರವ್ರು ಕೇಳ್ತಿದ್ದಾರೆ, ಏನು ಊರವರೆಲ್ಲ ಬಂದು ನಿಮ್ಮ ಕಷ್ಟಕ್ಕೆ ನಿಂತ್ಕೊಂಡ್ರು. ನಿಮ್ಮ ಮಗ ಕಣ್ಣೀರು ಹಾಕೊಂಡು ನಿಂತ್ಕೊಂಡ್ರೆ, ನಿಮ್ಮ ಮಗಳು ಕಣ್ಣೀರು ಹಾಕೊಂಡು ನಿಂತ್ಕೊಳ್ಬೇಕಾದ್ರೆ ಎಲ್ಲಿಯ ಪರಿಭಾವನೆ ಮಕ್ಕಳೇ. ಇನ್ನೊಬ್ಬ ಇದ್ದಾನೆ, 3ನೇವನು ಸತ್ಯ ಮಾತಾಡ್ತಾನೆ. ಹಾಗಂತ ಹೇಳ್ಬಿಟ್ಟು ಈ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ಆಡು ಭಾಷೆ ಮಾತು. ಕುಡಿದಾಗ ಕೆಲವರು ಸತ್ಯಕ್ಕೆ ಹಾಕ್ಬಿಡ್ತಾರೆ ಅಂತ. ನೊಂದುಕೊಂಡು ಬೆಂದುಕೊಂಡು ಬಾಧೆಯಿಂದ ಬಾಯಿ ಜಾರಿ ಕೆಲವೊಂದು ಮಾತುಗಳನ್ನು ಹೇಳ್ಬಿಡ್ತಾರೆ. ಹೌದು, ಹಿಂಗ್ ಮಾಡ್ಬಿಟ್ಟ ಕಣೋ ನನ್ನ ಸ್ನೇಹಿತ, ಹಿಂಗ್ ಮಾಡ್ಬಿಟ್ಲು ಕಣೋ ನನ್ನ ಹೆಂಡತಿ, ಹಿಂಗಾಗ್ಬಿಡ್ತು ಕಣೋ ಮೋಸ. ಕೆಲವರು ಕುಡಿದಾಗ ನಿಜವನ್ನ ಮಾತಾಡ್ತಾರೆ, ಇರೋದೆಲ್ಲ ತೆಗೆದು ಕಕ್ತಾರೆ, ಒಳಗಡೆ ಇರೋದು ಕಕ್ತಾರೆ. ಹಾಗಂತ ಹೇಳ್ಬಿಟ್ಟು ಗುರುಗಳೇ ನಾವು ಸತ್ಯ ಮಾತಾಡ್ತೀವಿ ಅಂತ ಕುಡಿಲಿಕ್ಕೆ ಹೋಗ್ಬಿಡಿ, ಮಾತು ಹೇಳ್ಬಾರ್ದು. ಆದ್ರೂ ಹೇಳ್ತಿದ್ದಾನೆ ಸಂಟ ನನಗೆ. ಗುರುಗಳು ಹೇಳ್ಬಿಟ್ಟಿದ್ದಾರೆ. ಏನ್ ಗೊತ್ತರ, ಬೇಗ ನೆಗೆಟಿವ್ ಅನ್ನ ತಗೊಳ್ಳೋದು ಭಾವ ಜಾಸ್ತಿ. ಹೇಳಿದ್ನಲ್ಲ, ಇರುವುದನ್ನ ಬಿಟ್ಟು ಇಲ್ಲದಿರೋದು. ನಮ್ ಗುರುಗಳು ಮನೇಲಿ ಹೇಳಿದ್ನಲ್ಲ, 7 ಜನ ಒಡ ಹುಟ್ಟಿದವರು. ಆ ತಾಯಿ ಜೀವ ಒಬ್ಬಳು ನೋಡ್ಬೇಕು, ಅಮ್ಮಮ್ಮ ಆಗ್ಬಿಟ್ಟಿದೆ. ಏನೋ ಹೇಳೋದು, ನನಗೂ ತಲೆ ಕೆಟ್ಟೋಗಿದೆ. ಇರುವುದನ್ನ ಬಿಟ್ಟು ದಯಮಾಡಿ ಯೋಚಿಸಿ. ನನಗೇನೂ ಇಲ್ಲ ಮಕ್ಕಳೇ, ನನಗೆ ಇದರಿಂದ ಏನೂ ಲಾಭ ಇಲ್ಲ. ಕಾರ್ಯಕ್ರಮದ ಆರಂಭದಲ್ಲೇ ನಿಮ್ಮನ್ನು ಕೋಪದಿಂದಲೇ ಬೈತಿದ್ದಾನೆ, ಬರಬೇಡಿ ಅಂತ. ಯಾಕಂದ್ರೆ ಇರೋದು ಹೇಳ್ಬಿಟ್ಟಿದ್ದಾನೆ, ಬರೆಸ್ಬಿಟ್ಟಿದೆ. ಅದು ನಿಮಗಿಷ್ಟೇ. ಕೆಲವೊಂದಿಲ್ಲ, ಕೆಲವೊಂದಿದೆ, ತುಂಬಾ ಇದಾವೆ. ನಾವು ಕಳ್ಕೊಳ್ಳೋದು 10 ರೂಪಾಯಿ ಆದ್ರೆ ಭಗವಂತ 90 ರೂಪಾಯಿ ಕೊಟ್ಟಿರ್ತಾನೆ. ಆದ್ರೆ ನಾವೇನ್ ಗೊತ್ತರ ಮಾಡೋದು, ತುಂಬಾ ಜನ, 100ಕ್ಕೆ 99 ಜನ ಕಳೆದುಕೊಂಡಿರುವ 10 ರೂಪಾಯಿ ಹತ್ರನೇ ಹೋಗಿ ಅಗಿಲಿಕ್ಕೆ ಹೋಗಿ ಬರೋ 90 ರೂಪಾಯಿ ಸುಖವನ್ನ, ಆನಂದವನ್ನ, ಧನವನ್ನ, ನೆಮ್ಮದಿಯನ್ನ ಕಳ್ಕೋತಾರೆ. ಅದರ ಮೇಲೆ ನಿಮ್ ಇಷ್ಟ. ಯಾಕೆ ಗೊತ್ತಾ, ಅಂತ ಒಂದು ಪರಿಧಿಯಲ್ಲಿ ಸದಾ ಕಳೆದುಕೊಂಡಿರೋದ್ರ ಬಗ್ಗೆ ಆಗಾಗ ತುಮಲ ಪಡತಕ್ಕಂಥ ಒಂದು ವ್ಯಕ್ತಿಗಳಿದ್ದಾರೆ. ಅದು ಸೋಮವಾರ ಹುಟ್ಟಿದವರ ವ್ಯಕ್ತಿಗಳು. ಹೌದು, ಪ್ರತಿಯೊಂದು ವಾರಕ್ಕೂ ಒಂದು ಶಕ್ತಿ ಇದೆ ಅಂತ ಹೇಳಿದ್ನಲ್ಲ. ಸೋಮವಾರ ಹುಟ್ಟಿದವ್ರಿಗೆ ಈ ತರದ್ದು ಕೆಲವೊಂದು ದೋಷ ಇದೆ. ಅದು ಏನು ಎತ್ತ ಅನ್ನತಕ್ಕಂಥದ್ದು ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಂದು ಮಾತಾಡ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಹೌದು ಮಕ್ಕಳೇ, ಸೋಮವಾರ ಹುಟ್ಟಿದವರ ಶಕ್ತಿ, ಬಲಾಬಲಗಳು ನೋಡಿ. ಎಲ್ರಿಗೂ ಏಕಾಂತದಲ್ಲಿ ಅಳೋಕ್ಕಾಗೋಲ್ಲ. ಅದೊಂದು ಕಲೆ, ಅದ್ಭುತ ಕಲೆ. ಯಾಕಂದ್ರೆ ಅಲ್ಲಿ ಪ್ರಶ್ನೆಯೂ ನಮ್ಮದೇ, ಉತ್ತರವೂ ನಮ್ಮದೇ. ಸೋಮವಾರ ಹುಟ್ಟಿದವರು ಈ ರೀತಿ ಎಷ್ಟು ಬಾರಿ ಏಕಾಂತವಾಗಿ ಕುಳಿತುಕೊಂಡು ಹತ್ತಿರ್ತಕ್ಕಂಥದ್ದುಂಟು ಹೇಳಿ? ಹೌದು ಅಲ್ಲೋ? ಖಂಡಿತ ತುಂಬಾ ಜನ ಕಮೆಂಟ್ಸ್ ಮಾಡ್ತೀರಿ. ನಮ್ಮ ಸಂಚಿಕೆ
ತುಂಬ ಇಷ್ಟ ಆದವರು ಹೊಸದಾಗಿ ನೋಡ್ತಿರೋರು ಅಲ್ಲೊಂದು ಬೆಲ್ ಬಟನ್ ಒತ್ಕೊಡಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಆತ್ಮೀಯರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಕೂಡ ಸ್ವಲ್ಪ ಕೋಪ ಮಾಡ್ಕೋಬೇಕು ನಿಮ್ಮ ಆತ್ಮೀಯರ ಬಗ್ಗೆ. ಅವನೆಲ್ಲೋ ಬಿದ್ದು ಬಿಟ್ರೆ, ಎಲ್ಲೋ ಗಾಯ ಮಾಡ್ಕೋಬಿಟ್ರೆ ನಮ್ಮ ಮನಸ್ಸು ತಡೆಯುತ್ತ ಮಕ್ಕಳೇ? ಆಗೋಲ್ಲ. ದೂರದಿಂದ ನನ್ನ ಸ್ನೇಹಿತ ಬಂದಿದ್ದ ದೂರದ ಊರಿಂದ, ಯಾಕೋ ಸಣ್ಣಾಗ್ಬಿಟ್ಟಿದ್ಯಾ, ಕುಟ್ ನೋಡು ಅಂದ್ರೆ, ಪರವಾಗಿಲ್ಲ ಕಣೋ, ಕಲ್ಲು ಥರ ಇದೆಯಾ, ದಿನ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನೋ, ನೀನು ಸಣ್ಣ ಆಗ್ಬಿಟ್ಟಿದ್ಯೋ ಪೀಚು ಅಂದೆ. ಇರೋದೇ ಅವನೊಂದು 5.25 ಅಡಿ, 5.25 ಅಡಿ. ಲೋ ಕುರುಗೋ, ಏನು ಮಾಡೋಣ, ದೈವ ಹಾಗೆ ಮಾಡಿಟ್ಟಿದೆ. ಬ್ಯಾಂಕಲ್ಲಿ ಒಳ್ಳೆ ಪೊಸಿಷನಲ್ಲಿ ಇದ್ದಾನೆ, ಮ್ಯಾನೇಜರ್ ಪೊಸಿಷನ್. ಎಲ್ಲೋ ಗಾಡೀಲಿ ಬಿದ್ದು ಕಣ್ಣಿಗೊಂದು ಗಾಯ ಆಗಿ ಆ ಕಣ್ಣಿಗೆ ಹಿಂಗೆ ಅಂತಿದ್ದಾನೆ ಸಂಕಟ, ಏನೋ ನಾನಾ ವಿಜಯ ಅಂತ. ಬದುಕಾಗಿ ನಾವು ಕೆಲವೊಂದು ಹೇಳೋಕ್ಕಾಗಲ್ಲ ಮಕ್ಕಳೇ, ಒಳಗಡೆ ಇಟ್ಕೊಂಡೇ ಬೇಯೋದು. ಸೋಮವಾರ ಹುಟ್ಟಿದವರು ಹಾಗೆ ದಯಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ವಿಚಾರಧಾರೆಗಳೆಲ್ಲೋ ತಲುಪಿ ಅವರಲ್ಲೊಂದು ಮಾರ್ಗದರ್ಶನ, ಅವ್ರಿಗೊಂದು ಧರ್ಮದರ್ಶನ, ಅವ್ರಿಗೊಂದು ಸಮಾಧಾನ ಸಿಕ್ಕರೆ ಅದಕ್ಕಿಂತ ಆತ್ಮತೃಪ್ತಿ ಇಲ್ಲ. ಖಂಡಿತ ತುಂಬ ಹತ್ತಿರ್ತೀರಿ, ತುಂಬ ಬಾರಿ ನೋವುಗಳಾಗಿರುತ್ತೆ, ಅದು ನಿಮಗೆ ಮಾತ್ರವೇ ಗೊತ್ತು. ನೀವೊಂಥರ ಅಮ್ಮನ ಹೃದಯದವರು, ಸೋಮವಾರ ಹುಟ್ಟಿದವರು. ಎಲ್ರಿಗೂ ನಿಲ್ತೀರಿ, ಎಲ್ಲದಕ್ಕೂ ನಿಲ್ತೀರಿ, ಎಲ್ರಿಗೂ, ಎಲ್ಲರ ಗಾಯಕ್ಕೆ ಮುಲಾಮ್ ಹಚ್ಚೋದ್ರಲ್ಲಿ ನೀವು ನಂಬರ್ 1 ಸೋಮವಾರ ಹುಟ್ಟಿದವರು. ಹೌದು ಅಲ್ವೋ ಹೇಳಿ? ದಣದು ಬಿಟ್ಟಿದ್ದೇನೆ ಗುರುಗಳೇ, ನಿಜವೇ. ಗಾಯ ಆಗ್ಬಿಟ್ಟಿದೆ ಗುರುಗಳೇ, ನಿಜವೇ. ಹೌದು ಮಕ್ಕಳೇ, ಗಾಯ ಆಗ್ಬಿಟ್ಟಿದೆ, ಏನ್ ಮಾಡೋಣ? ಅದಕ್ಕೆ ನಾ ಹೇಳ್ತಿರ್ತೀನಿ, ಏಕಾಂತದಲ್ಲಿ ಅಳುವುದು ಕೂಡ ಒಂದು ಅದ್ಭುತ ಕಲೆ. ನೀವು ಮಾತ್ರ ಅಳಬಲ್ರಿ, ಎಲ್ರ ಮುಂದ್ಗಡೆ ನಗ್ನಗ್ತ ತುಂಬಾ ಗಾಂಭೀರ್ಯವಾಗಿ, ಧೈರ್ಯವಾಗಿ, ಸ್ಥೈರ್ಯವಾಗಿ, ಒಂಥರ ಖಡಕ್ಕಾಗಿ, ಬಾಹುಬಲಿ ತರ, ಕಟ್ಟಪ್ಪ ತರ, ಶಿವಗಾಮಿ ತರ, ರಾಣಿ ಚೆನ್ನಮ್ಮ ತರ, ಲಕ್ಷ್ಮಿ ತರ, ಒಂಥರ ಖಡಕ್ಕಾಗಿ ಕಾಣಿಸ್ತಿರ್ತೀರಿ. ಬಟ್ ಒಳಗಡೆ ಮಾತ್ರ ಅಲ್ಲಿಲ್ಲೋ ಒಂದು ತೊಳಲಾಟ. ಯಾಕಂದ್ರೆ ಪ್ರಶ್ನೆಯೂ ನಿಮ್ಮದೇ, ನನಗೆ ಯಾಕೆ ಈ ತರ ಮಾಡ್ದ ಭಗವಂತ? ಬಿಡು, ಹಾಗಿದ್ದಾಯ್ತು, ಇನ್ನೇನ್ ಮಾಡೋಕ್ಕಾಗುತ್ತೆ? ಹೌದು ಮಕ್ಕಳೇ, ಏಕಾಂತದಲ್ಲಿ ಅಳೋದೊಂದು ಕಲೆ. ಎಲ್ರ ಮುಂದ್ಗಡೆ ನಾವು ಅಳೋದು ತೋರ್ಸ್ಕೋಬಾರ್ದು, ಗೊತ್ತಾ? ನಾವು ಅಳುವ ಹಾಗಿಲ್ಲ ಮನುಷ್ಯನಾಗಿ ಹುಟ್ಟಿದ್ಮೇಲೆ. ಆದ್ರೆ ನಾವು ಮನುಷ್ಯರೇ, ಕಲ್ಲಲ್ಲ. ಕಲ್ಲಿಗೆ ಕಣ್ಣೀರು ಬರೋಲ್ಲ. ಸೊ ಖಂಡಿತ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ, ಅದು ಯಾರು ನೋಡಬಾರ್ದು ಮಕ್ಕಳೇ. ನಮ್ಮ ಕಣ್ಣೀರು ನಮ್ಮ ಒಂದು ಅನಿಶ್ಚಿತತಾ ಭಾವ, ನಿಶ್ಚಿತ ಭಾವ ಅಲ್ಲ, ಅನಿಶ್ಚಿತತಾ ಭಾವ ತೋರಿಸ್ಬಾರ್ದು. ನಮ್ಮ ವೀಕ್ನೆಸ್ ತೋರಿಸ್ಬಾರ್ದು, ನಮ್ ನೋವು ತೋರಿಸ್ಬಾರ್ದು, ನಮ್ ದುಃಖ ತೋರಿಸ್ಬಾರ್ದು, ನಮ್ ಭಾವ ತೋರಿಸ್ಬಾರ್ದು, ನಮ್ ಭಾರ ತೋರಿಸ್ಬಾರ್ದು, ನಮ್ ವೇದನೆ ಹೇಳ್ಬಾರ್ದು. ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಮ್ಮ ಹಿರಿಯರು ನಮಗೊಂದು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಪುರಾಣ, ಪ್ರವಚನ, ಒಂದು ಧ್ಯಾನ, ಒಂದು ಮಂತ್ರ, ಒಂದು ಅನುಷ್ಠಾನ, ಒಂದು ಲಲಿತಾ ಸಹಸ್ರನಾಮ, ಒಂದು ವಿಷ್ಣು ಅದರ ಮುಖೇನ ಒಂದು ಗೀತಾಸಾರ ನಾವು ಮರ್ತೋಗ್ಬೇಕು. ಬೆಳಗ್ಗೆ ಎದ್ದು ದೇವ್ರ ಮುಂದ್ಗಡೆ ಅದಕ್ಕೆ ದೀಪ ಹಚ್ಚಿದ್ಯಾ, ಆ ಕತ್ತಲನ್ನು ದೂರ ಮಾಡ್ಲಿಕ್ಕೆ ದೀಪ ಹಚ್ಚಿದ್ಯಾ, ಕಿಟಕಿ ತೆಗಿದ್ಯಾ, ಬಾಗಿಲು ತೆಗೆದ್ಯಾ, ಕಸ ತೆಗೆದಾಕು ಅನ್ನೋದು ಏನಕ್ಕೆ ಕೇಳಿ, ಬೆಳಿಗ್ಗೆ ಎದ್ದ ತಕ್ಷಣ ಕಸ ತೆಗೆದಾಕಿ ಅಂತಾರೆ. ಅದರ ಅರ್ಥ ನಮ್ಮ ಒಳಗಡೆ ಇರೋ ಕಸವನ್ನು ತೆಗೆದಾಕ್ಬೇಕು. ರಾತ್ರಿ ಕಸ ಇಟ್ಕೊಂಡಿರ್ಬಾರ್ದು. ಈ ಕಸ ಹೊಟ್ಟೆಲಿರೋ ಕಸ ತೆಗಿ, ಮೈ ಮೇಲಿರೋ ಕಸ ತೆಗಿ, ಮನೆಯಲ್ಲಿರೋ ಕಸ ತೆಗಿ, ದೇವ್ರ ಮನೇಲಿರೋ ಕಸ ತೆಗಿ, ಅಡಿಗೆ ಮನೆಯಲ್ಲಿರೋ ಕಸ ತೆಗಿ, ಬೆಡ್ರೂಮ್ ನಲ್ಲಿರೋ ಕಸ ತೆಗಿ ಅಂದ್ರೆ ಇದೆ. ಕಸ ತೆಗಿ, ಕಸ ತೆಗಿ ಅಂದ್ರೆ ಬರೀ ಕಸ ಅಲ್ಲ ಅದು. ಅದಲ್ಲ, ಬೆಡ್ರೂಮ್ ನಲ್ಲಿ ಏನೋ ಒಂದು ಕಹಿಯಾದ ಕಸ ಆಗಿರುತ್ತೆ. ಅಡಿಗೆ ಮನೇಲಿ ಮಾಡಿದಂತ ಅಡಿಗೆ ವಿಚಾರದಲ್ಲಿ ಒಂದು ಕಸ ಆಗಿರುತ್ತೆ. ಏನ್ ಅಡಿಗೆ, ಏನ್ ಕತೆ ಅಂತ. ಸ್ನಾನಕ್ಕೆ ಹೋದಾಗ ನೀರಿನ ವ್ಯವಸ್ಥೆಯಲ್ಲಿ ಒಂದು ಕಸ ಆಗಿರುತ್ತೆ. ಏನೋ ರಾತ್ರಿ ತಿಂದಿದ್ದು ಅಜೀರ್ಣ ಆಗಿ ಕುಳಿತಿದೆ, ಆ ಕಸ ಆಗಿದೆ. ಸೊ ಟೇಕ್ಔಟ್, ತೊಳಿ, ಒರೆಸು ಅಂತ. ಆದ್ರೆ ನಾವು ನಮಗದು ಬರೋಲ್ಲ ಪದ್ಧತಿಗಳು. ಬೆಳಿಗ್ಗೆ ಎದ್ದು ಗುಡಿಸೋದಾಗ್ಲಿ, ಒರೆಸೋದಾಗ್ಲಿ, ಸ್ನಾನ ಆಗ್ಲಿ, ದೀಪ ಆಗ್ಲಿ ಬರೋದೇ ಇಲ್ಲ. ಇನ್ನೇನಾಗುತ್ತೆ? ಬಾಹ್ಯ ಕಣ್ಣೀರೆ. ಸೋಮವಾರ ಹುಟ್ಟಿದವ್ರ ಹತ್ರ ಹೋಗಿ ಕೇಳಿ ನೋಡಿ. ನಾ ಯಾವಾಗ್ಲೂ ಹೇಳ್ತಿರ್ತೇನೆ, ಗೆದ್ದವ್ರ ಹತ್ರ ಉತ್ತರಗಳಿಗಿಂತ ಸೋತವ್ರ ಹತ್ರ ತುಂಬಾ ಉತ್ತರಗಳು ಸಿಗುತ್ತೆ ಅಂತ. ಸೋಮವಾರ ಹುಟ್ಟಿದವ್ರ ಹತ್ರ ಹೋಗಿ ಕೇಳಿ, ಅದೆಷ್ಟು ನೋವುಗಳು ಸಿಕ್ಕಿದ್ದಾವೆ ಅಂತ ಹೇಳ್ತಾರೆ. ಅದು ಎಷ್ಟು ಅನುಭವಗಳಿದ್ದಾವೆ ಸೋಮವಾರ ಹುಟ್ಟಿದವ್ರ ಹತ್ರ ಕೇಳಿ ನೋಡಿ. ಖಂಡಿತ ನನ್ನ ಒಂದು 30-35 ವರ್ಷದ ಈ ಜರ್ನಿಯಲ್ಲಿ ಅವರಷ್ಟು ತೂಕದ ವ್ಯಕ್ತಿ, ರುಕ್ಮಿಣಿ ತೂಕದಷ್ಟು. ಶ್ರೀಕೃಷ್ಣ ತುಲಾಭಾರ ಅಂತ ಹೇಳ್ತೀವಲ್ವಾ,
ರುಕ್ಮಿಣಮ್ಮ ಒಂದು ದಿನ ಮಾತಾಡಿದ್ದಿಲ್ಲ ಮಕ್ಕಳೇ. ಇಷ್ಟಪಟ್ಟು ಬಂದಿದ್ದಲ್ವಾ ತಾಯಿ ಜೀವ, ಆ ಪುಣ್ಯಾತ್ಗಿತ್ತಿ, ಆ ಧರ್ಮದೇವತೆ, ಆ ನ್ಯಾಯ ದೇವತೆ, ಸತ್ಯ ದೇವತೆ, ನನಗ್ ನೀನ್ ಬೇಕೇ ಬೇಕು, ನೀನ್ ಇಲ್ಲ ಅಂದ್ರೆ ಕೃಷ್ಣ ಸತ್ತೋಗ್ತೀನಿ ಕೃಷ್ಣ. ಕೃಷ್ಣನಿಗೆ ಗೊತ್ತಿಲ್ಲ ಇದೆಲ್ಲ. ಕೃಷ್ಣನನ್ನ ಲೋಕವೆಲ್ಲ ಪ್ರೀತಿಸೋದೆ. ಇದೇನಪ್ಪಾ ಮಾಡೋದು? ಸರಿ, ಸೂಕ್ಷ್ಮ ರೂಪ ಗೊತ್ತು, ಜಗಜ್ಜನನಿಯ ರೂಪ ಬಿಡೋ ಆಗಿಲ್ಲ ತಾನೇ. ಹೌದಾ? ತಾನೇ ಕರ್ಕೊ ಬಂದ. ಕಡೆ ತವ್ರ ಮನೆ ಹೊರಟೋಯ್ತು ಪ್ರೀತಿಗೋಸ್ಕರ. ಇನ್ಯಾರ ಜೊತೆಲೋ ಬದುಕೋದಕ್ಕಿಂತ ಸಾವು ಮೇಲೂ ಒಂದ ಕೃಷ್ಣ ಬೇಕು, ಇಲ್ಲ ಕೃಷ್ಣನಿಲ್ಲದಿದ್ದರೆ ಸಾವು ಸಾಕು ಅಂತ ಕೃಷ್ಣ ಬಂದ, ಕರ್ಕೊಂಡು ಬಂದ, ಮನೆ ಮಾಡಿಟ್ಟ, ಬದುಕು ಕೊಟ್ಟ. ಆದರೆ ಎಷ್ಟು ಜನ ಸವತೀರು ರುಕ್ಮಿಣಮ್ಮನಿಗೆ? ಒಂದು ದಿನ ಎಲ್ಲಿಯಾದರೂ, ಯಾವತ್ತಾದರೂ, ಯಾರತ್ರ ಆದರೂ ಆ ತಾಯಿ ಜೀವ ಮಾತಾಡಿತ್ತುಂಟ? ಸೋಮವಾರ ಹುಟ್ಟಿದವಳಲ್ವಾ, ಎಷ್ಟಾದ್ರೂ ಭೂದೇವಿ ಅಂಶ ಅಲ್ವಾ ಅಮ್ಮ. ಒಂದು ದಿನ ಆಕೆ ಮುಂದ್ಗಡೆನೆ ಸತ್ಯಭಾಮ ಆಡ್ರು. ಅದೆಷ್ಟು ಏಕಾಂತದಲ್ಲಿ ಕಣ್ಣೀರಿಟ್ಲು. ಪ್ರಶ್ನೆಯೂ ಅವಳದ್ದೇ, ಆ ತಾಯಿ ಜೀವ. ಹೌದು, ಸೋಮವಾರ ಹುಟ್ಟಿದವರು ಪುರುಷರಾಗಿ ಕೂಡ ಕಣ್ಣೀರ್ ಹಾಕಿರ್ತೀರಿ ಮಕ್ಕಳೇ. ಪ್ರಶ್ನೆಯೂ ನಿಮ್ಮದೇ. ಇದೆಲ್ಲ ಬೇಕಿತ್ತ ಗುರುಗಳೇ? ಇಷ್ಟು ಭಾರ ಬೇಕಿತ್ತ ಗುರುಗಳೇ? ಇಷ್ಟು ಕಮಿಟ್ಮೆಂಟ್ ಬೇಕಿತ್ತ ಗುರುಗಳೇ? ಇಷ್ಟು ಓಡಾಟ ಬೇಕಿತ್ತ ಗುರುಗಳೇ ಅನ್ನತಕ್ಕಂಥದ್ದು. ಏನ್ ಮಾಡೋಣ ಮಕ್ಕಳೇ? ಉತ್ತರವೂ ನಿಮ್ಮದೇ, ನೀವೇ ಹುಡ್ಕೋತೀರಿ. ಅದಕ್ಕೆ ಬೆಳಿಗ್ಗೆ ಎದ್ದಾಗ ನಿಮ್ ಕಣ್ಣಲ್ಲಿ ನೀರು ಕಾಣಿಸೋಲ್ಲ. ಬಾಡಿಗೆ ಆ ನಗು, ಆ ಗಾಂಭೀರ್ಯ, ಆ ಓಡಾಟ, ಆ ಒಂದು ಧೈರ್ಯ, ಆ ಒಂದು ಸ್ಥೈರ್ಯ, ಆ ಒಂದು ಸಮಾಧಾನ. ನಿಮ್ಮ ಹತ್ರ ತುಂಬಾ ಸಮಾಧಾನ ಬೇಕು ಅಂದ್ರೆ ಸೋಮವಾರ ಹುಟ್ಟದವ್ರ ಹತ್ರ ಹೋಗ್ಬೇಕು ಮಕ್ಕಳು. ಅಮ್ಮನ ಮಡಲ್ ಬೇಕು ಅಂದ್ರೆ ಸೋಮವಾರ ಹುಟ್ಟದವ್ರು ನಿಮ್ ಪಕ್ಕದಲ್ಲಿದ್ರೆ ಹೋಗಿ. ಅಮ್ಮನ ತರ ಅವ್ನು ನಿಂತ್ಕೋತಾನೆ, ಬಿಡೋ ನಾನು ಇದ್ದೀನಿ ಅಂತ. ನಿಮ್ಮ ಅಪ್ಪನಿಗೆ ಅಮ್ಮನ ಹೃದಯ ಇದೆ ಅಂದ್ರೆ ಅವ್ನು ಸೋಮವಾರ ಹುಟ್ಟಿರ್ಬೇಕು, ನೆನ್ಪಿಟ್ಕೊಳ್ಳಿ. ನಿಮ್ಮ ಅಪ್ಪನಿಗೆ ಪ್ರತಿಯೊಂದಕ್ಕೂ ನಿಲ್ತಾನೆ. ಎದ್ರೆ, ಕೂತ್ರೆ, ನಿಂತ್ರೆ, ನನ್ ಮಗಳು, ನನ್ ಮಗ ಅನ್ನತಕ್ಕಂಥದ್ದು. ಬೇಗ ಕರಗ್ ಬಿಡ್ತಾನೆ, ಬೇಗ ಕೊರಗ್ ಬಿಡ್ತಾನೆ, ಬೇಗ ಸಂಕಟ ಪಟ್ಬಿಡ್ತಾನೆ ಅನ್ನುವುದಾದರೆ ಸೋಮವಾರದ ಲಕ್ಷಣಗಳು ತುಂಬಾ ಇರುತ್ತೆ. ಇಲ್ಲ ರುಕ್ಮಿಣಮ್ಮನ ಲಕ್ಷಣಗಳು ತುಂಬಾ ಇರುತ್ತೆ. ಹೌದು, ಖಂಡಿತ. ಜೀವನದಲ್ಲಿ ನೋವು ತಿನ್ನಬಾರದೆಂದರೆ, ಮತ್ತೆ ಮತ್ತೆ ಸೋಲಬಾರದೆಂದರೆ, ಮತ್ತೆ ಮತ್ತೆ ಹಳದಲ್ಲಿ ಬೀಳಬಾರದು ಅಂದ್ರೆ, ಮತ್ತೆ ಮತ್ತೆ ಮೋಸ ಹೋಗಬಾರದು ಅಂದ್ರೆ, ಮತ್ತೆ ಮತ್ತೆ ನಂಬಿಕೆ ದ್ರೋಹ ಆಗಬಾರದೆಂದರೆ ಸೋಮವಾರದ ಹತ್ರ ಹೋಗಿ. ಸೋಮವಾರ ಹುಟ್ಟಿದವರ ಹತ್ರ ತುಂಬಾ ಉತ್ತರಗಳು ಸಿಗುತ್ತೆ. ತುಂಬಾ ಉತ್ತರಗಳು. ಯಾರಿಗೂ ಗೊತ್ತಿಲ್ಲದ ಉತ್ತರಗಳು, ಯಾರಿಗೂ ಹೇಳದ ಉತ್ತರಗಳು, ಯಾರಿಗೂ ಗೊತ್ತಿಲ್ಲದ ಉತ್ತರಗಳು. ಅಂಥದ್ದೊಂದು ಅದ್ಭುತವಿದೆ, ಕನೆಕ್ಟಿವಿಟಿ ಇದೆ. ಅದು ಸೋಮವಾರ ಹುಟ್ಟಿದವರು. ಅವ್ರಿಗೆ ಮಾತ್ರ ಗೊತ್ತು ಏಕಾಂತದಲ್ಲಿ ಅಳೋದು. ಅದೊಂದು ಅದ್ಭುತ ಕಲೆ ಮಕ್ಕಳು. ಅದೊಂದು ಕಲೆ. ನಿಜ ಹೇಳ್ತಾನೆ, ಕಣ್ಣೀರು ಯಾರು ನೋಡಬಾರ್ದು. ಕಣ್ಣೀರು ಭೂಮಿ ಮೇಲೆ ಬೀಳಬಾರ್ದು. ಮನುಷ್ಯನಾಗಿ ಹುಟ್ಟಿದ್ಮೇಲೆ ಇನ್ನೊಬ್ಬರು ಕಣ್ಣೀರು ಓಡಿಸ್ಲಿಕ್ಕೆ ಬಂದಿರುತ್ತೆ. ಅವನ್ ಕಣ್ಣೀರು ಹಾಕೊಂಡು ಕುಳಿತುಕೊಳ್ಳೋದೆಲ್ಲ. ಸೋಮವಾರದವ್ರ ಹತ್ರ ಹೋಗಿ ಕೂತ್ಕೊಳ್ಳಿ. They'll teach you how to control your emotions. ನಿಮ್ ನೋವು, ನಿಮ್ ದುಃಖ, ನಮ್ಗೇನ್ ಗೊತ್ತ, ತುಂಬಾ ನೋವಾದಾಗ, ದುಃಖ ಆದಾಗ, ಬಾಧೆ ಆದಾಗ ಎಮೋಷನ್ಸ್ ತುಂಬಾ ವಿಪರೀತ ಮನಸ್ಸಿಗೆ ತಗೊಂಡು ಹತ್ಯೆ ಇಲ್ಲ, ಆತ್ಮಹತ್ಯೆ ಇಲ್ಲ, ಡಿಪ್ರೆಷನ್, ಮೂರಲ್ಲೊಂದು. ಹತ್ಯೆ, ಆತ್ಮಹತ್ಯೆ ಇಲ್ಲ, ಹುಚ್ಚುತನ, ಮಾನಸಿಕ ಖಿನ್ನತೆ, ಇಲ್ಲ ದೇಹ ಗಾಯ ಮಾಡ್ಕೊಳ್ಳೋದು, ಗಜ 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 ಅಂತ ಕುಯ್ಕೊಳ್ಳೋದು, ಚುಚ್ಕೊಳ್ಳೋದು, ಎಲ್ಲ ಮಾಡ್ಕೊಳ್ತಕ್ಕಂಥದ್ದು ಮಾಡೋದು. ಈ ಎಲ್ಲದರಿಂದಲೂ ಹೊರಗಡೆ ಬರ್ತೀರಿ. ಸೋಮವಾರ ಹುಟ್ಟಿದವ್ರ ಹತ್ರ ಕುಳಿತುಕೊಂಡು ನೋಡಿ. ಆಕಾಶದ ಎತ್ತರದ ಅಗಲದ ಆ ತಾಯಂದಿರ ಹೃದಯ. ಅದು ಪುರುಷರಾದ್ರೂ ಅಷ್ಟೆ. ಎಷ್ಟು ಜನ ಕಮೆಂಟ್ ಮಾಡ್ತೀರಿ, ಕಾಯ್ತಿರ್ತೀರಿ ಮಕ್ಕಳೇ. ಹೌದು, ಒಂದು ಪುಟ್ಟ ವಿರಾಮ ತಗೊಂಡು ಬಂದು ಇನ್ನಷ್ಟು ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೇಷರಾಶಿ
ಚಂದ್ರ ಇವತ್ತು ಉತ್ತರಾಭಾದ್ರ ನಕ್ಷತ್ರದಲ್ಲಿದ್ದಾನೆ. ವಿಶೇಷವಾಗಿ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಸ್ವಲ್ಪ ಖರ್ಚು. ಚಂದ್ರ 12ನೇ ಮನೆ, ಮನೋಕಾರಕ, ಮನಸ್ಸು, ಬುದ್ಧಿ, ಆಲೋಚನೆ, ವಿವೇಚನೆ, ಚಿಂತನೆ. ನಿಮ್ಮ ವೇಗಕ್ಕಿರೋದಿಲ್ಲ ಅಲ್ಲೆಲ್ಲೂ. ಅನ್ಎಕ್ಸ್ಪೆಕ್ಟೆಡ್ ಪರಿಶ್ರಮ ಇದೆ, ಪರಿಶ್ರಮಕ್ಕೆ ತಕ್ಕಂತ ಒಂದು ಸಂಪಾದನೆ ಇದೆ. ಬಟ್ ಓವರ್ ಕಮಿಟ್ಮೆಂಟ್ಸು, ಇನ್ನೊಂದು ಗುರು ಬೇರೆ ವಕ್ರ ಇರೋದು, ಮುಂದ್ಗಡೆ ಹಿಂದ್ಗಡೆ ಚಂದ್ರ. ಸೊ ಕೊಡೋದು ಕೊಡ್ತಿಲ್ಲ, ಬರೋದು ಬರ್ತಿಲ್ಲ, ಬರೋದು ಬರ್ತಿಲ್ಲ, ಕೊಡೋರು ಕೊಡ್ತಿಲ್ಲ. ಈ ರೀತಿ ಒಂದು ಅಡ್ಡಗಾಲಿನ ಪ್ರಭಾವ ಆಗ್ತಕ್ಕಂಥ ಒಂದು ಛಾಯೆ. ಓಂ ನಮೋ ಭಗವತೆ ವಾಸುದೇವಾಯ. ಸಣ್ಣ ಜಪ, ಶ್ರೀನಿವಾಸ ದರ್ಶನ, ಸಮಾಧಾನ. ಇನ್ನು ವೃಷಭ ರಾಶಿ ವಿಶೇಷವಾಗಿ ಲಾಭದಲ್ಲಿ ಚಂದ್ರ, ಶನಿ ಸಾರದಲ್ಲಿದ್ದು, ಶನಿ ದಶಮದಲ್ಲಿದ್ದಾನೆ. ಆಯಿಲು, ಪೆಟ್ರೋಲು, ಲಿಕ್ಕರು, ಲೀಗರು, ಪೊಲೀಸು ಇಂಥ ಡಿಪಾರ್ಟ್ಮೆಂಟ್ಗಳಲ್ಲಿ ಇರ್ತಕ್ಕಂಥವರಿಗೆ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ನಾ ಹೇಳ್ತಲೇ ಇದ್ದೆ, ಕುಜ ನೀಚ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಇಲ್ಲೊಂದು ಏನೋ ಒಂದು ಅವಮಾನಗಳು, ಅಪಮಾನಗಳು ಎದುರಾಗ್ತವೆ. ಜಾಗರೂಕತೆಯಿಂದ ಇರಿ. ನೋಡಿ, ಕೆಲವು ಅಧಿಕಾರಿಗಳ ಮೇಲೆ ಬಂದಿರತಕ್ಕಂಥ ಒಂದು ದುರ್ವರ್ತನೆ, ಆರೋಪ, ಇನ್ನೊಂದು ಗ್ರಹಗಳ ಪ್ರಚೋದನೆ ಅಂತ ನಮ್ಮ ನಂಬಿಕೆ. ಏನೋ ಒಂದು ಮಾಡಿರ್ತೇವೆ, ವಾಪಸ್ ಕೊಡಬೇಕು. ಒಳ್ಳೇದು ಮಾಡಿದ್ರು ವಾಪಸ್ ಬರುತ್ತೆ, ಕೆಟ್ಟದ್ದು ಮಾಡಿದ್ರು ವಾಪಸ್ ಬರುತ್ತೆ. ಅದು ಎಷ್ಟೇ ವರ್ಷ ಆದ್ರೂ ಸರಿ. ಮಿಥುನ ರಾಶಿ ಚಂದ್ರ ಕೇಂದ್ರದಲ್ಲಿ ಶನಿ ಸಾರದಲ್ಲಿರೋದ್ರಿಂದ ಜಡ್ಜು, ಟೀಚರು, ಲೆಕ್ಚರರು, ಅಡ್ವೈಸರು, ಕನ್ಸಲ್ಟೆಂಟು, ವೈದ್ಯರು ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ದಿನ, ಸಂಕಲ್ಪ ದಿನ ಚೆನ್ನಾಗಿದೆ. ಕರ್ಕಾಟಕ ರಾಶಿ ಭಾಗ್ಯದಲ್ಲಿ ಚಂದ್ರ, ಶನಿ ಸಾರದಲ್ಲಿ, ಶನಿ ಅಷ್ಟಮದಲ್ಲಿ ಸ್ವಲ್ಪ ಉದ್ಯೋಗ ವಿಚಾರದಲ್ಲಿ ಸ್ವಲ್ಪ ಒತ್ತಡ, ಓಡಾಟ, ಏನ್ ತೊಂದರೆ ಏನಿಲ್ಲ. ಉದರ ನಿಮಿತ್ತಂ ಶನಿ ಶುಕ್ರನ ಜೊತೆನಲ್ಲಿ ಗುರುಸಾರದಲ್ಲಿ ಕೂತಿದ್ದಾನೆ ಅದ್ಭುತವಾಗಿ. ಸ್ವಲ್ಪ ಖರ್ಚು ವೆಚ್ಚಗಳು, ಮೆಡಿಕಲ್ ವೆಚ್ಚಗಳು, ಮನೆಗೋಸ್ಕರ, ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ, ಪ್ರಯಾಣಕ್ಕೋಸ್ಕರ, ಸಂಗಾತಿಗೋಸ್ಕರ, ಹಿರಿಯರ ಆರೋಗ್ಯಕ್ಕೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳು ಬರ್ತವೆ ವಿನ ಮಿಕ್ಕಂತ ಏನು ತೊಂದರೆಗಳೇನಿಲ್ಲ, ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಸಿಂಹರಾಶಿ ಚಂದ್ರಾಷ್ಟಮ, ಚಂದ್ರ ಶನಿ ಸಾರ, ಜಾಗ್ರತೆ, ಕುಹಕ, ಧೂರ್ತ, ಮೂರ್ಖ ಇಂತಹ ವ್ಯಕ್ತಿಗಳ ಪರಿಚಯ ನಮಗೆ ಗೊತ್ತಿಲ್ಲದೆ ಆಗುತ್ತೆ. ಪ್ರತಿ ಬಾರಿ ಪರೀಕ್ಷಿಸ್ತಿರ್ಬೇಕು. ಒಂದು ಚಾಕು ತಗೊಂಡು ಆಗಾಗ ಶಾರ್ಪ್ ಮಾಡ್ತಾ ಇರ್ಬೇಕಂತೆ. ಮುಂಡಾಗ್ಬಿಟ್ಟಿದ್ಯಾ ಇಲ್ವಾ, ಕತ್ತರಿಸುತ್ತಾ ಇಲ್ವಾ ಅನ್ನತಕ್ಕಂಥದ್ದು ನಮಗೆ ಗೊತ್ತಿಲ್ಲದೆ ಎದುರುಗಡೆಯ ವ್ಯಕ್ತಿ, ಮೊಂಡು ವ್ಯಕ್ತಿ, ಗೊತ್ತಿಲ್ಲ, ಪರೀಕ್ಷಿಸ್ಲಿಲ್ಲ, ನಂಬಿಬಿಟ್ವಿ. ಆ ತಾಯಿ ಜೀವನ ನೋಡಿ, 10 ರಿಂದ 15 ದಿನದಲ್ಲಿ ಪಟ 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 ಅಂತ ಒಂದು 20-25 ಲಕ್ಷ ಮಕ್ಕಳೇ ಪರೀಕ್ಷಿಸ್ಬೇಕಿತ್ತು. ನಾನು ಯಾರ ಹತ್ರನೂ ನೋಡ್ತೀನಿ, ರಪ್ಪ ಕೇಳ್ತೀನಿ, ಮನೆಯವ್ರ ಹತ್ರ ವಿಚಾರಿಸ್ಬೇಕಿತ್ತು, ಹಿರಿಯರ ಹತ್ರ ವಿಚಾರಿಸ್ಬೇಕಿತ್ತು. ಯಾಕಮ್ಮ ಬೇಕು ಅಂತ ಬಿಡುತ್ತಿರೋ, ಬೇಡ ಕಣೆ ಹೋಗ ಕೇಳು. ಅವ್ನ ಹೆಂಡತಿ ತಾಳಿ ಅಡ ಇಟ್ಬಿಟ್ಟು ಮಾರ್ಕೊಂಡು ಮಾಡಕ್ ಕೇಳು, ಅವನನ್ನ ಅಡ ಇಟ್ಕೊಂಡು ಮಾಡ್ಕೊಳಕ್ ಕೇಳು. ಅವನೇ ನಮ್ಮ ಅಣ್ಣನ, ನಮ್ಮ ತಮ್ಮನ, ನಮ್ಮ ಯಜಮಾನನ, ನಮ್ಮ ಮಗನ. ನನ್ನ ಮಗ ಆದ್ರೆ ಕಿಡ್ನಿ ಕೊಡ್ತೀನಿ, ನಮ್ಮ ಅಪ್ಪ ಆದ್ರೂ ಕಿಡ್ನಿ ಕೊಡ್ತೀನಿ, ನನ್ನ ಹೆಂಡತಿ ಆದ್ರೂ ಕಿಡ್ನಿ ಕೊಡ್ತೀನಿ, ನನ್ನ ಗಂಡ ಆದ್ರೂ ಕೊಡ್ತೀನಿ. ಇದು ಯಾರ್ದಿದು? ಈ ಲೋಕ ತಗೊಳ್ಳೋವರೆಗೆ ಮಕ್ಕಳೇ ನೆನಪಿಟ್ಕೊಳ್ಳಿ. ತುಂಬಾ ಕಟುಕುತನದಿಂದ, ಕೋಪದಿಂದ ಹೇಳ್ತಿದ್ದಾನೆ. ಇಲ್ಲಿ ಬರೀ ಮೋಸವೇ. ಈ ಕಲಿಯುಗ ನಂಬಬೇಡಿ, ನಂಬಲೇಬೇಡಿ. ಕೊಡುವವರೆಗೆ, ತೆಗೆದುಕೊಳ್ಳುವವರೆಗೆ ಇದು ಇರತಕ್ಕಂಥ ಭಾವ. ಸೊ ಸಿಂಹರಾಶಿ ಅಕ್ಕಪಕ್ಕದವರ ಮಾತುಗಳಿಗೆ, ಪ್ರಚೋದನೆಗೆ, ಇನ್ನೊಂದಕ್ಕೆ ಬೇಗ ಬೆದು ಬಿಡುತ್ತೀರಿ. ಹುಷಾರಾಗಿ ಹೆಜ್ಜೆ ಇಡಿ, ಜಾಗರೂಕತೆ, ವಿಚಾರಿಸಿ ಅಷ್ಟೇ. ಅದೊಂದು ನೋಡ್ಕೊಂಡ್ರೆ ಸಾಕು. ಸ್ವಲ್ಪ ಉದ್ಯೋಗ, ಪರಿಶ್ರಮ, ಕೆಳವರ್ಗದವರಿಂದ, ನಿಮ್ಮ ಕೆಳಗಿನ ಕೆಲಸದವರಿಂದ ಸ್ವಲ್ಪ ಕೆಲಸ ಕಾರ್ಯಗಳು ವಿಳಂಬ. ಒಂದು ಆಫೀಸ್ ಬೈ ಕಾಫಿ ಕೊಟ್ಟಿಲ್ಲ, ನಮ್ಗೆ ಹೆಡ್ಡೇಕು, ಇನ್ನೂ ಹೆಡ್ಡೇಕ್ ಜಾಸ್ತಿ ಆಯ್ತು. ನಾವು ಕೇಳಿದ ಫೈಲ್ ಬೇಗ ಬರಲಿಲ್ಲ, ನಮ್ಮ ಟ್ಯಾಕ್ಸಿ ಡ್ರೈವರ್ ಇನ್ನೆಲ್ಲ ನುಗ್ಗಿಸ್ತಿದ್ದಾನೆ. ಇವತ್ತು ಆ ರೀತಿ ಗಜಿಬಿಜಿಯ ದಿನಗಳು. ಹನುಮಾನ್ ಚಾಲಿಸ ಒಮ್ಮೆ ಕೇಳ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿ. ಕನ್ಯಾ ರಾಶಿ ಚಂದ್ರ ಶನಿ ಸಾಲದಲ್ಲಿ ಮಂದಗಮನ,
ಅಲ್ಲಿ ಕುಳಿತ ಹಾಗೆ. ಸೊ ನಿಮ್ಮ ವೇಗಕ್ಕೆ ಆ ಕೆಲಸ ಕಾರ್ಯಗಳು ಆಗೋಲ್ಲ. ಎಲ್ಲೋ ನಿಧಾನ, ಎಲ್ಲೋ ವೇಗ, ಎಲ್ಲೋ ವಿಳಂಬ ಅನ್ನಿಸ್ತಕ್ಕಂಥ ಒಂದು ಪ್ರಭಾವದಿಂದ ಎಳೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಬಟ್ ಆದರೂ ಶನಿ ಗುರುಸಾರದಲ್ಲಿಂದ ದಶಮ ಸ್ಥಾನವನ್ನ, ನಿಮ್ಮ ವ್ಯಯಸ್ಥಾನ ಧನಸ್ಥಾನವನ್ನು ನೋಡ್ತಿರೋದ್ರಿಂದ ಫಿನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಈ ರೀತಿಯ ಕನ್ಸಲ್ಟೆನ್ಸಿ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ತುಲಾ ರಾಶಿ ವಿಶೇಷವಾಗಿ ಚಂದ್ರ 6ನೇ ಮನೆ ಶನಿಸಾರ ಚೆನ್ನಾಗಿದೆ. ಎಂಥ ಕೆಲಸವಾದರೂ ಸೆಕ್ಯೂರಿಟಿ ಏಜೆನ್ಸೀಸ್, ಸ್ಟೀಲು, ಸಿಮೆಂಟು, ಕಬ್ಬಿಣ, ಆಯಿಲು, ಪರಿಶ್ರಮ ಪಡುವಂಥ ಕೆಲಸಗಳು, ಹೋಟೆಲ್ ಮಾಣಿಗಳು, ಹೋಟೆಲ್ ನಡೆಸ್ತಿದ್ದೀರಾ, ಟ್ರಾವೆಲ್ಸ್ ಇಂಡಸ್ಟ್ರಿನಲ್ಲಿದ್ದೀರಾ, ಸೆಕ್ಯೂರಿಟಿ ಏಜೆನ್ಸಿಲಿದ್ದೀರಾ, ವಾಚ್ಮೆನ್ ಕೆಲಸ ಮಾಡ್ತಿದ್ದೀರಾ, ಲೀಗಲ್ ಡಿಪಾರ್ಟ್ಮೆಂಟಲ್ಲಿ ಅಸೋಸಿಯೇಟ್ಸ್ ಆಗಿ ಸರ್ವಿಸ್ ಓರಿಯೆಂಟೆಡ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಅದ್ಭುತ ಪ್ರಗತಿ. ಇನ್ನು ವೃಶ್ಚಿಕ ರಾಶಿ ಚಂದ್ರ ಪಂಚಮದಲ್ಲಿ ಭಾರ ಅನ್ಸುತ್ತೆ, ಟೆನ್ಷನ್ ಅನ್ಸುತ್ತೆ, ಒತ್ತಡ ಅನ್ಸುತ್ತೆ, ಏನೋ ಒಂಥರ ಸಂಕಟ ಎಲ್ಲ ಇದ್ದು ಇಲ್ಲದ ಹಾಗೆ, ಏನೂ ಆಗೋಲ್ಲ ಅಲ್ಲ. ಹಾಗೆ ಚಂದ್ರ ಶನಿ ಪಂಚಮ ಶನಿ ತರ, ಪಂಚಮ ಶನಿ ಭಾವ ಅಂದ್ರೇನೆ ಹಾಗೆ. ಮಕ್ಕಳು ಏನೋ ಒಂದು ಕೊಟ್ಟಿರ್ತಾನೆ, ನಮ್ಮ ತಟ್ಟೆ ತುಂಬ ಪ್ರಸಾದ ತಿನ್ನೋಣ ಅನ್ನೋಷ್ಟ್ರಲ್ಲಿ ನೆಂಟುಗಳು ಯಾರೋ ಬಂದ್ರು, ತಡೆ ತುಂಬ ಪ್ರಸಾದ, ತಲೆ ಸುತ್ತ ಬಿದ್ವಿ, BP ಜಾಸ್ತಿ ಆಗಿದೆ, ಮುಟ್ಟೋ ಆಗಿಲ್ಲ, ಪಲಾವು ಅಂದ್ರು, ಎಣ್ಣೆ ಬದನೆಕಾಯಿ ತಿನ್ಬಾರ್ದು, ಫುಲ್ ಉಪ್ಪು ಖಾರ ಐತೆ ಅನ್ನೋ ತರ ಇರುತ್ತೆ. ಅವತ್ತು ಎಲ್ಲ ಇದೆ, ಅನುಭವಿಸಲು ಬಿಡುವುದಿಲ್ಲ, ಒಂಥರ ಏನೋ ಮನಸ್ಸಿಗೆ ಭಾರ. ಶಿವಾಲಯ ದರ್ಶನಂ, ಶಿವ ದರ್ಶನಂ, ಓಂ ನಮಃ ಶಿವಾಯಂ, ಸಮಾಧಾನ. ಇನ್ನು ಧನುಸು ರಾಶಿ ಸುಖದಲ್ಲಿ ಚಂದ್ರ ಶನಿಸಾರದಲ್ಲಿருந்து ಸುಖ ಬೇಕು ಅಂತ ಓಡ್ತೀರಿ. ಅವನ್ ಶನಿ ಇರೋ ನೀನೋ ಅಂತಾನೆ. ಅದೃಷ್ಟಕ್ಕೆ ಶನಿ ಗುರುಸಾರದಲ್ಲಿದ್ದು ಸಪ್ತಮವನ್ನು, ಭಾಗ್ಯವನ್ನು ನೋಡ್ತಿರೋದನ್ನ ಭಾಗ್ಯೋದಯ. ಕೊಡೋದು, ತಗೊಳ್ಳೋದು, ಮಾಡೋದು, ಅಡ್ವೈಸರ್, ಬಂಗಾರ ಕನ್ಸಲ್ಟೆಂಟ್, ಬೆಳ್ಳಿ ಕನ್ಸಲ್ಟೆಂಟ್, ಅಲಂಕಾರದ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಅದ್ಭುತವಾಗಿ ನಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ತೊಂದರೆಗಳೇನಿಲ್ಲ, ಚೆನ್ನಾಗಿದೆ, ವಿಶೇಷವಾಗಿದೆ. ಇನ್ನು ಮಕರ ರಾಶಿ 3ನೇ ಮನೆಯಲ್ಲಿ ರಾಹು, ವಿಜಯ ಪ್ರಾಪ್ತಿ, ಅಂದುಕೊಂಡಂತ ಕೆಲಸ ಕಾರ್ಯ ತುಂಬ ವ್ಯವಸ್ಥಿತವಾಗಿ ನಡೀತಕ್ಕಂಥ ಒಂದು ದಿನ. ಯಾವ ಕೆಲಸವಾದರೂ ಆ ಒಂದು ಚಂದ್ರ ಗುರುವಿನ ಮನೆಯಲ್ಲಿದ್ದು, ಗುರು ಬೇರೆ ನಿಮ್ಮ ಪಂಚಮದಲ್ಲಿರೋದ್ರಿಂದ ಗುರುವಿಗೆ ಸಂಬಂಧಿತ ವೃತ್ತಿ, ಬ್ಯಾಂಕಿಂಗ್, ಫೈನಾನ್ಸ್, ಹಣಕಾಸು, ಕನ್ಸಲ್ಟೆಂಟ್, ಟೀಚಿಂಗ್, ಪ್ರೀಚಿಂಗ್, ಡಾಕ್ಟರ್, ಅಡ್ವೈಸರ್, ಈ ರೀತಿ ಬ್ಯಾಂಕಿಂಗ್ ಉದ್ಯೋಗಗಳು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಉದ್ಯೋಗಗಳು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಉದ್ಯೋಗಗಳು, ಮೆಡಿಕಲ್ ಲೈನ್ ಅಲ್ಲಿ ಉದ್ಯೋಗಗಳು, ಅದ್ಭುತ ಪ್ರಗತಿ. ಕುಂಭರಾಶಿ ಚಂದ್ರ ಶನಿಸಾರದಲ್ಲಿದ್ದು ಒಂಥರ ಎಳೆಯುತ್ತೆ. ಬಟ್ ಶನಿ ಗುರುಸಾರದಲ್ಲಿರೋದ್ರಿಂದ, ಆ ಗುರು ವಕ್ರವಾಗಿರೋದ್ರಿಂದ ತೊಂದರೆಗಳೇನೂ ಇಲ್ಲ, ಚೆನ್ನಾಗಿದೆ. ನೀವು ಅಂದುಕೊಂಡುದಕ್ಕಿಂತಲೂ ವೇಗವಾಗಿ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದಾಗುತ್ತೆ. ಹನುಮೋಪಾಸನ, ಹನುಮ ದರ್ಶನ, ಹನುಮ ಸೇವಾ, ಹನುಮ ಪೂಜಾ ವಿಶೇಷ ಫಲವನ್ನ ಕೊಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಮೀನರಾಶಿ ಚಂದ್ರ ಶನಿಸಾರ, ಶನಿ 12ನೇ ಮನೆ, ಸ್ವಲ್ಪ ಖರ್ಚು, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತುಕತೆ, ದೂರದಲ್ಲಿ ಏನೋ ಒಂದು ದೊಡ್ಡದಾಗಿ ಯೋಚನೆ, ಟ್ರಾನ್ಸ್ಫರಬಲ್ ಜಾಬ್, ಇಲ್ಲ ಹೊರದೇಶದ ಏನೋ ಬರಬೇಕು, ಇಲ್ಲ ಹೊರದೇಶಕ್ಕೆ ಏನೋ ಕಳಿಸ್ಬೇಕು, ಅಲ್ಲಿನ ಅಗ್ರಿಮೆಂಟ್ಸು, ಅಲ್ಲಿನ ಟ್ರೇಡಿಂಗ್, ದೂರದ ಊರು, ದೂರದ ಕೆಲಸ, ದೂರದ ಬದುಕು, ದೂರದ ಜೀವನ, ದೂರದ ಉದ್ಯೋಗ, ದೂರದ ವಿದ್ಯಾಭ್ಯಾಸ, ಈ ರೀತಿ ಇರತಕ್ಕಂಥವ್ರಿಗೆ ಒಂದು ಸ್ವಲ್ಪ ಪ್ರೆಷರ್ ಇರ್ತಕ್ಕಂಥ ದಿನ. ಮಿಕ್ಕಂತೇನು ತೊಂದರೆಗಳಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.